ನಮಸ್ಕಾರ. ಸ್ಪರ್ಶ್ ಆಸ್ಪತ್ರೆ ವತಿಯಿಂದ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ಇಂದು ನಾವು ಜಾಗತಿಕ ಮಧುಮೇಹದ ದಿನ ಅಂದರೆ ವರ್ಲ್ಡ್ ಡಯಾಬಿಟಿಸ್ ಡೇ ಕುರಿತಾದ ಒಂದು ವಿಶೇಷ ಸಂಚಿಕೆಯೊಂದಿಗಿದ್ದೇವೆ. ಮಧುಮೇಹ ಅಥವಾ ಡಯಾಬಿಟಿಸ್ ಅಂತ ಹೇಳಿದರೆ ದೇಹದ ಶುಗರ್ ಮಟ್ಟವನ್ನು ಸರಿಯಾಗಿ ನಿಯಂತ್ರಿಸಲು ಸಾಧ್ಯವಾಗದ ಒಂದು ಸ್ಥಿತಿ. ಇದು ನಾಡಿಮಂಡಲ, ಹೃದಯ, ಕಿಡ್ನಿಗಳಿಗೆ ಹಾನಿಯನ್ನು ಉಂಟು ಮಾಡಬಹುದು. ನಮ್ಮಲ್ಲಿ ಹಲವಾರು ಜನ ಮಧುಮೇಹ ಬಂದರೆ ಏನಾಗುತ್ತೆ, ಇದರಿಂದ ದೀರ್ಘಕಾಲದ ಅಪಾಯಗಳೇನೇನು ಅಂತ ತುಂಬ ಜನ ಆತಂಕ ಪಡ್ತಾರೆ. ಅದರ ಕುರಿತಾಗಿ ಇವತ್ತು ನಮ್ಮೊಂದಿಗೆ ಮಾತನಾಡಲಿಕ್ಕೆ ಡಾಕ್ಟರ್ ಶ್ಯಾಮ್ ಸುಂದರ್ ಅವರು ಇದ್ದಾರೆ. ವೆಲ್ಕಮ್ ಸರ್. ಫಸ್ಟಾಗಿ ಸಾಮಾನ್ಯವಾಗಿ ಮಧುಮೇಹ ಅಥವಾ ಡಯಾಬಿಟಿಸ್ ಅಂದರೆ ಏನು, ಎಲ್ಲರಿಗೂ ಇರುವಂಥ ಒಂದು ಕ್ವಶನ್. ಡಯಾಬಿಟೀಸ್ ಅಥವಾ ಮಧುಮೇಹ ಅಂತ ಅಂದರೆ ನೀವು ಹೇಳ್ದಂಗೆ ನಮ್ಮ ರಕ್ತದಲ್ಲಿ ಗ್ಲೂಕೋಸ್ ಅಂಶ ಅಥವಾ ನಾವೇನು ಶುಗರ್ ಅಂತ ಕಾಮನಾಗಿ ಕರಿತೀವಲ್ಲ, ಅದು ಜಾಸ್ತಿ ಆಗ್ತಾ ಇರೋದು. ಅದು ಯಾಕೆ ಜಾಸ್ತಿ ಆಗ್ತಿದೆಯಪ್ಪ ಅಂತಂದರೆ ಐದರ್ ಇಟ್ ಈಸ್ ಬಿಕಾಸ್ ಆಫ್ ಒಂದು ದೇಹದಲ್ಲಿ ಇನ್ಸುಲಿನ್ ಉತ್ಪಾದನೆ ಆಗ್ತಿಲ್ಲ, ಇಲ್ಲ ಇನ್ಸುಲಿನ್ ಉತ್ಪಾದನೆ ಆಗ್ತಿದೆ ಅದು ವರ್ಕ್ ಆಗ್ತಿಲ್ಲ. ಓಕೆ, ಸೊ ಇದಿನ್ನೂ ನಾವು ಬಿಡಿಸಿ ಹೇಳಬೇಕು ಅಂತ ಅನ್ನೋದಾದರೆ, ನಾವೇನು ಆಹಾರ ತಿಂತೀವಲ್ಲ, ತಿಂದಿದ್ದೆಲ್ಲ ಡೈಜೆಷನ್ ಆದಮೇಲೆ ಅದು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಗ್ಲೂಕೋಸು ರಕ್ತನಾಳಗಳಿಗೆ ಹೋಗುತ್ತೆ. ರಕ್ತನಾಳಗಳಿಂದ ಪ್ರತಿಯೊಂದು ಸೆಲ್ಸ್ಗಳಿಗೆ, ಒಂದು ಮಸಲ್ ಸೆಲ್ಲು ಅಥವಾ ಫ್ಯಾಟ್ ಸೆಲ್ಲು ಎಲ್ಲದಕ್ಕೂ ಅದು ತೊಗೊಂಡೋಗಿ ಸಪ್ಲೈ ಮಾಡುತ್ತೆ. ರಕ್ತನಾಳ ಯು ಜಸ್ಟ್ ಇಮ್ಯಾಜಿನ್ ಲೈಕ್ ನಮ್ಮ ರೋಡ್ವೇಸ್ ಇದ್ದಂಗೆ, ರೋಡ್ಸ್ ಇದ್ದಂಗೆ, ಅದು ಎಲ್ಲರ ಮನೆಯೂ ಕನೆಕ್ಟ್ ಮಾಡುತ್ತೆ ಅದು. ಸೊ ಈಗ ನಾವು ತಿಂದಿರುವಂಥ ಆಹಾರ ಅಥವಾ ಗ್ಲೂಕೋಸ್ ಏನಿದೆ, ಈಗ ಹೋಟೆಲಲ್ಲಿ ಈಗ ರೆಡಿ ಆಗಿರೋ ಒಂದು ಸಮ್ ಪಾರ್ಸಲ್, ಅದನ್ನು ಎಲ್ಲರ ಮನೆಗೂ ತೊಗೊಂಡೋಗಿ ತಲುಪಿಸ್ಬೇಕು, ಲೈಕ್ ದ ಡೆಲಿವರಿ ಬಾಯ್ಸ್ ದೇ ಡು. ಸೊ ಅದೇ ಥರ ರಕ್ತದಲ್ಲಿ ದ ಗ್ಲೂಕೋಸ್ ಫ್ರಮ್ ಏನು ಕರಳಿದೆ, ಕರಳಿಂದ ಎಲ್ಲ ಕಣಗಳಿಗೂ ಇಟ್ ಈಸ್ ಕ್ಯಾರಿಡ್. ಅಲ್ಲಿವರೆಗೂ ಎಲ್ಲ ಚೆನ್ನಾಗಿದೆ, ಬಟ್ ಅದು ಹೋಗಿ ಪ್ರತಿಯೊಂದು ಮನೆ ತಲುಪಬೇಕಲ್ವಾ. ಸೊ ಇಟ್ ಹ್ಯಾಸ್ ಟು ರೀಚ್ ಎವ್ರಿ ಒನ್ಸ್ ಹೋಮ್. ಆವಾಗ ನೀವು ಡೋರ್ ಓಪನ್ ಮಾಡದೇ ಇದ್ದರೆ, ಹೊರಗಡೆ ಎಷ್ಟೇ ಗ್ಲೂಕೋಸ್ ಇದ್ದರೂ ಮನೆ ಒಳಗಡೆ ಸ್ಟಿಲ್ ಯು ಆರ್ ಸ್ಟಾರ್ವಿಂಗ್. ಆ ಡೋರ್ ಓಪನ್ ಆಗದೆ ಇರೋದಕ್ಕೆ 2 ರೀಸನ್. ಒಂದು, ಕೀ ಇಲ್ಲ ಕೀ ಇದೆ, ಲಾಕ್ ರಸ್ಟ್ ಹಿಡಿದಿದೆ, ಡೋರ್ ಓಪನ್ ಆಗ್ತಿಲ್ಲ ಅಲ್ವಾ. ಸೊ ದ ಸೇಮ್ ವೇ ಬಾಡಿಯಲ್ಲಿ ಇನ್ಸುಲಿನ್ ಇಲ್ಲ. ಇನ್ಸುಲಿನ್ ಇಸ್ ದ ಕೀ ವಿಚ್ ಓಪನ್ಸ್ ದ ಡೋರ್ಸ್ ಆಫ್ ಆಲ್ ದ ಸೆಲ್ಸ್. ಪ್ರತಿಯೊಂದು ಕಣದನ್ನು ಅದನ್ನು ಡೋರ್ ಓಪನ್ ಮಾಡಿ ಆ ಗ್ಲೂಕೋಸ್ನ ಒಳಗೆ ಕಳಿಸೋ ಕೆಲಸ ಇನ್ಸುಲಿನ್. ಬಿಕಾಸ್ ಎಲ್ಲರಿಗೂ ಡೌಟ್ ಇರುತ್ತಲ್ವಾ, ಇನ್ಸುಲಿನ್ ಅಂತ ಅಂದರೆ ಇನ್ಸುಲಿನ್ ತಗೋಬೇಕು, ಅದೊಂದು ಮೆಡಿಸಿನ್ ಅಂತ ಅಂದ್ಕೊಳ್ತಾರೆ. ಅದು ನಮ್ಮ ಒಳಗಡೆ ಇದೆ, ಒಂದು ಹಾರ್ಮೋನ್ ಅಂತ ನೋಬಡಿ ನೋಸ್. ಎಸ್. ಸೊ ಈ ಇನ್ಸುಲಿನ್ ಅನ್ನೋದು ಪ್ರತಿಯೊಬ್ಬರ ದೇಹದಲ್ಲೂ ಹುಟ್ಟಿದಾಗಿಂದ ಸಾಯೋ ತನಕನೂ ಅದು ಸೆಕ್ರೀಟ್ ಆಗ್ತಾನೇ ಇರುತ್ತೆ. ಕಂಟಿನ್ಯೂಸ್ ಆಗಿ ಅದು ಒಂದಿಷ್ಟು ಪ್ರಮಾಣದಲ್ಲಿ ಸೆಕ್ರೀಟ್ ಆಗ್ತಾನೆ ಇರುತ್ತೆ. ನಾವು ಆಹಾರ ತಿಂದಾಗೆಲ್ಲ ಅದರದ್ದು ಇನ್ಸುಲಿನ್ ಪ್ರಮಾಣ ಜಾಸ್ತಿ ಆಗುತ್ತೆ. ಆ ಇನ್ಸುಲಿನ್ ಕೊರತೆ ಇದ್ದರೆ, ಅಥವಾ ಆ ಇನ್ಸುಲಿನ್ನು ವರ್ಕ್ ಆಗ್ತಾ ಇಲ್ಲ, ಬಿಕಾಸ್ ಅದಕ್ಕೆ ಪ್ರತಿರೋಧ ಅಥವಾ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ದರ್ ಇಸ್ ಸೋ ಮಚ್ ಆಫ್ ರೆಸಿಸ್ಟೆನ್ಸ್. ನೀವು ಈಗ ಡೋರ್ ಓಪನ್ ಮಾಡೋಕೆ ಹೋಗಿ ಯಾರೋ ಆ ಕಡೆಯಿಂದ ತಳ್ತಾ ಇದ್ದರೆ ಯು ಕ್ಯಾನ್ ಸ್ಟಿಲ್ ಓಪನ್ ದ ಡೋರ್. ಸೊ ಅದೇ ಥರ ರೆಸಿಸ್ಟೆನ್ಸ್ ನಮ್ಮ ದೇಹದ ಪ್ರತಿಯೊಂದು ಕಣಗಳಲ್ಲೂ ಫ್ಯಾಟ್ ಅಂಶ ಅಥವಾ ಟ್ರೈಗ್ಲಿಸರೈಡ್ ಅಂಶ ಹೋಗಿ ಕೂತ್ಕೊಂಡಾಗ ಅದು ಈ ಇನ್ಸುಲಿನ್ನ ಕೆಲಸ ಮಾಡೋದಕ್ಕೆ ಬಿಡಲ್ಲ, ತನ್ನ ಕೆಲಸ ತಾನು ಮಾಡೋಕ್ಕೆ ಬಿಡಲ್ಲ. ಸೊ ದ್ಯಾಟ್ ಈಸ್ ವೇರ್ ಬ್ಲಡ್ಡಲ್ಲಿ ಬೇಕಾದಷ್ಟು ಗ್ಲೂಕೋಸ್ ಇದೆ, ಆದರೆ ರಕ್ತ ಈ ಒಂದು ಮಾಂಸಖಂಡಕ್ಕಾಗಲಿ ಅಥವಾ ಫ್ಯಾಟ್ಗಾಗಲಿ ಪ್ರತಿಯೊಂದು ಆರ್ಗನ್ಸ್ ಆಲ್ಸೋ ದೇ ಆರ್ ಸ್ಟಿಲ್ ಸ್ಟಾರ್ವಿಂಗ್. ಸೊ ದಿಸ್ ಈಸ್ ಈ ಎಲ್ಲದಕ್ಕೂ ಒಂದು ಕಂಡೀಷನ್, ಒಂದು ಹೆಸರು ಅಂತಂದರೆ ಮಧುಮೇಹ ಅಥವಾ ಡಯಾಬಿಟಿಸ್ ಮೆಲೈಟಸ್. ಓಕೆ, ಈಗ ನೆಕ್ಸ್ಟ್ ಕ್ವೆಶ್ಚನ್ ಏನು ಬರುತ್ತೆ ಅಂತ ಹೇಳಿದರೆ, ವಾಟ್ ಆರ್ ದ ಮೇನ್ ಕಾಸಸ್, ಯಾವುದೆಲ್ಲ ಕಾಸ್ ಆಗಿದೆ ಡಯಾಬಿಟಿಸ್ಗೆ? ಎಸ್. ಸೊ ನಾವೀಗ ಡಯಾಬಿಟೀಸ್ ಅಂತ ಅನ್ನೋದನ್ನು ನಾವು ಕ್ಲಾಸಿಫೈ ಮಾಡೋಕ್ಕೆ ಹೋದಾಗ ರಫ್ಲಿ 4 ಕ್ಲಾಸಸ್ ಅಂತ ಹೇಳ್ತೀವಿ. ಒಂದು ಏನಪ್ಪ ಅಂತ ಅಂದರೆ ಟೈಪ್ 1 ಡಯಾಬಿಟಿಸ್, ವೇರ್ ಈ ಇನ್ಸುಲಿನ್ ಉತ್ಪಾದನೆಯೇ ಆಗ್ತಿಲ್ಲ. ಇನ್ಸುಲಿನ್ ಎಲ್ಲಿಂದ ಬರುತ್ತೆ? ನಮ್ಮ ದೇಹದಲ್ಲಿ ಪ್ಯಾಂಕ್ರಿಯಾಸ್ ಅಂತ ಒಂದು ಗ್ರಂಥಿ ಇದೆ. ನಾವು ತಿಂದಿರೋ ಆಹಾರನೆಲ್ಲ ಡೈಜೆಷನ್ ಮಾಡೋದಕ್ಕೆ ಅದರೊಳಗಿಂದ ಒಂದು ಜ್ಯೂಸ್ ಬರಬೇಕು. ಈವನ್ ಸೊ ಈಗ ನಾನ್ ವೆಜ್ ಅಂತ ಮಟನ್, ಚಿಕನ್ ಎಲ್ಲದನ್ನು ಡೈಜೆಸ್ಟ್ ಮಾಡೋದಕ್ಕೆ ಒಂದು ಜ್ಯೂಸ್ ಬೇಕು. ದಟ್ ಈಸ್ ಪ್ರೊಡ್ಯೂಸ್ ಫ್ರಮ್ ದಿಸ್ ಪ್ಯಾಂಕ್ರಿಯಾಸ್. ಆ ಪ್ಯಾಂಕ್ರಿಯಾಸ್ ಒಳಗಡೆನೆ ಇನ್ಸುಲಿನ್ನ ಪ್ರೊಡ್ಯೂಸ್ ಮಾಡುವಂಥ ಒಂದು ಸಣ್ಣ ಕಣಗಳಿದೆ, ಐಲೆಟ್ಸ್ ಆಫ್ ಲ್ಯಾಂಗರ್ ಹ್ಯಾನ್ಸ್ ಅಂತ ಹೇಳ್ತೀವಿ. ಅದರಲ್ಲಿಂದ ಇನ್ಸುಲಿನ್ ಬರುತ್ತೆ. ಓಕೆ, ಆ ಇನ್ಸುಲಿನ್ ಬರ್ತಾನೇ ಇಲ್ಲ ಅಂತ ಅಂದರೆ ದಟ್ ಈಸ್ ಟೈಪ್ 1 ಡಯಾಬಿಟಿಸ್. ಟೈಪ್ 2 ಡಯಾಬಿಟಿಸ್ ಅಂತ ಅಂದರೆ ಇನ್ಸುಲಿನ್ ಇದೆ, ಬಟ್ ಇಟ್ಸ್ ನಾಟ್ ಏಬಲ್ ಟು ವರ್ಕ್ ಅಗೇನ್ ಬಿಕಾಸ್ ಆಫ್ ದಿ ಒಬೇಸಿಟಿ, ಇನ್ಸುಲಿನ್ ರೆಸಿಸ್ಟೆನ್ಸ್, ಬೇರೇನೋ ಹಲವಾರು ರೀಸನ್ಸ್ ಇರುತ್ತೆ.
ನೆಕ್ಸ್ಟ್ ಕಾಮನ್ ಆಗಿ ಟೈಪ್ 3 ಡಯಾಬಿಟಿಸ್ ಅಂತ ಹೇಳ್ತೀವಿ. ಟೈಪ್ 3 ಡಯಾಬಿಟಿಸ್ ಅಂತ ಅಂದರೆ ಸೆಕೆಂಡ್ರಿ ಕಾಸಸ್, ಯಾವುದೋ ಒಂದು ಮಾತ್ರೆ, ಈಗ ಸ್ಟಿರಾಯ್ಡ್ ಮಾತ್ರೆನೋ ಅಥವಾ ಕ್ಯಾನ್ಸರ್ ಕೀಮೊಥೆರಪಿದ ಮಾತ್ರೆನೋ ಅಥವಾ ಬೇರೆ ಇನ್ನೊಂದೇನೋ ಒಂದು ಇಮ್ಯುನೋಮಾಡ್ಯುಲೇಟರ್ ಡ್ರಗ್ಸ್ ಅಂತ ಹೇಳ್ತೀವಿ. ಸೊ ಅದೆಲ್ಲ ಕೊಟ್ಟಾಗ ಅದರದ್ದು ಸೈಡ್ ಎಫೆಕ್ಟ್ ಆಗಿ ಬರುವಂತಹ ಡಯಾಬಿಟಿಸ್, ದಟ್ ಈಸ್ ಸೆಕೆಂಡ್ರಿ ಡಯಾಬಿಟಿಸ್. ಅಥವಾ ಕೆಲವ್ರಿಗೆ ದೇಹದಲ್ಲಿ ಈ ಕುಶಿಂಗ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಅಥವಾ ಆಕ್ರೋಮೆಗ್ಯಾಲಿ ಅಂತ ಹೇಳ್ತೀವಿ, ಎಂಡೋಜಿನಸ್ ಹಾರ್ಮೋನ್ ಪ್ರೊಡ್ಯೂಸಿಂಗ್ ಕಂಡೀಷನ್ಸ್. ಅಂತ ಹಾರ್ಮೋನ್ ಜಾಸ್ತಿ ಆದಾಗ್ಲೂ ದೇರ್ ಇಸ್ ಡಯಾಬಿಟಿಸ್. ದಟ್ ಈಸ್ ಅಗೇನ್ ಟೈಪ್ 3 ಡಯಾಬಿಟಿಸ್ ಅಲ್ಲೂ ಒಂದು ಸಬ್ ಕ್ಲಾಸಿಫಿಕೇಶನ್. ಅದೇ ಥರ ಜೆನೆಟಿಕ್ ಕಾಸಸ್ ಆಫ್ ಡಯಾಬಿಟಿಸ್ ಅಂತ ಬರುತ್ತೆ, ಮೋನೋಜೆನಿಕ್ ಡಯಾಬಿಟಿಸ್, ಅದೂ ಟೈಪ್ 3 ಡಯಾಬಿಟಿಸ್ ಬರುತ್ತೆ. ನೆಕ್ಸ್ಟು ಟೈಪ್ 4 ಡಯಾಬಿಟಿಸ್. ಟೈಪ್ 4 ಅಂತ ಅಂದರೆ ಈ ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳ್ತೀವಿ. ದಟ್ ಈಸ್ ಡ್ಯೂರಿಂಗ್ ದಿ ಪ್ರೆಗ್ನೆನ್ಸಿ. ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಮಾತ್ರ 5ನೇ ತಿಂಗಳು 6ನೇ ತಿಂಗಳಲ್ಲಿ ಬರುತ್ತೆ. ಆ್ಯಂಡ್ ದ ಮೊಮೆಂಟ್ ಡೆಲಿವರಿ ಹ್ಯಾಪನ್ಸ್, ಡೆಲಿವರಿ ಆಗಿದ ತಕ್ಷಣ ಎವ್ರಿಥಿಂಗ್ ಇಸ್ ಬ್ಯಾಕ್ ಟು ನಾರ್ಮಲ್. ದಟ್ ಈಸ್ ಜೆಸ್ಟೇಷನಲ್ ಡಯಾಬಿಟಿಸ್. ಸೊ ದೀಸ್ ಆರ್ ದಿ ಕಾಮನ್ ಆಗಿ ನಾವು ನೋಡುವಂಥ 4 ಟೈಪ್ಸ್ ಆಫ್ ಡಯಾಬಿಟಿಸ್. ಓಕೆ, ನೆಕ್ಸ್ಟ್ ಬರುವಂಥದ್ದು, ಈಗ ಡಯಾಬಿಟಿಸ್ ಒಬ್ರಿಗೆ ಬಂದಿದೆ, ಆ್ಯಸ್ ಸೂನ್ ಆಸ್ ದೇ ಫೈಂಡ್ ಔಟ್ ದರ್ ಬ್ಲಡ್ ಶುಗರ್ ಲೆವೆಲ್ಸ್ ಆರ್ ಹೈ, ಆವಾಗ ಅವರು ಯಾವುದೆಲ್ಲ ಟೆಸ್ಟ್ ಮಾಡಬೇಕು ಫಸ್ಟ್ ಟೈಮ್ ಅವರಿಗೆ ಕಂಡುಹಿಡಿದಾಗ? ಓಕೆ, ಸೊ ಈ ಕಂಡುಹಿಡಿಯುವಂತಹದ್ದು, ಈಗ ಒಬ್ಬರಿಗೆ ಡಯಾಬಿಟಿಸ್ ಇದೆ ಅಂತ ಗೊತ್ತಾಗೋದು ಕಾಮನ್ ಆಗಿ 3 ಸಿಚುವೇಶನ್ಸು. ಒಂದು, ಅವ್ರಿಗೆ ಏನೋ ಸಿಮ್ಟಮ್ ಅಂತಂದರೆ, ಈಗ ಸಿಮ್ಟಮ್ಸ್ ಆಫ್ ಡಯಾಬಿಟಿಸ್ ನಾವು ಮಾತಾಡೋದಾದರೆ ಒಂದು ವೆಯ್ಟ್ ಲಾಸ್, ಸರಿನಾ? ಅವ್ರಿಗೆ ಕೆಲವ್ರಂತೂ ಏನು ಅಂದ್ಕೊಂಡಿರ್ತಾರೆ ಅಂದರೆ, ನಾನೇನೋ ಒಂಚೂರು ಡಯಟ್ ಮಾಡೋಕ್ಕೆ ಶುರು ಮಾಡಿದೆ, ಐ ಆಮ್ ಲೂಸಿಂಗ್ ವೆಯ್ಟ್ ವಂಡರ್ಫುಲ್ಲಿ ಅಂತ ಅಂದ್ಕೊಂಡಿರ್ತಾರೆ. ದಟ್ ಈಸ್ ಮಿಸ್ಕಾನ್ಸೆಪ್ಷನ್. ಓಕೆ, ಸೊ ಇಫ್ ಯು ಈಗ ನಾನ್ ಇಂಟೆನ್ಷನಲ್ ವೆಯ್ಟ್ ಲಾಸ್, ಓಕೆ, ಅಥವಾ ಮೋಸ್ಟ್ ಆಫ್ ದಮ್ ಡೋಂಟ್ ರೆಕಗ್ನೈಸ್ ಇಸ್ ರಾತ್ರಿ 1-2 ಸಲ ರೀಸಸ್ಗೆ ಅಂತ ಎದ್ದೇಳಕ್ಕೆ ಶುರು ಆಗೋದು. ಅದು ಫಸ್ಟೇ ಬಂದಿರುತ್ತೆ, ಅದನ್ನು ಅವ್ರು ರೆಕಗ್ನೈಸ್ ಮಾಡಿರಲ್ಲ. ದಟ್ ಈಸ್ ಆಲ್ಸೋ ಸಿಂಪ್ಟಮ್ ಆಫ್ ಡಯಾಬಿಟೀಸ್. ಆಮೇಲೆ ಬಾಯಾರಿಕೆ, ಅತಿಯಾದ ಬಾಯಾರಿಕೆ, ವಿ ಆಲ್ ನೋ. ಅತಿಯಾದ ಹಸುವು ಚೆನ್ನಾಗಿ ತಿಂತಾಯಿದ್ದೀನಿ ಆದರೂ ಯಾಕೋ ವೆಯ್ಟ್ ಗೇನ್ ಆಗ್ತಾಯಿಲ್ಲ. ಸೊ ದ್ಯಾಟ್ ಈಸ್ ಅಗೇನ್. ಸೊ ಈ ಎಲ್ಲ ಸಿಂಪ್ಟಮ್ಸ್ ಬಂದಾಗ ಯಾರೋ ಒಬ್ಬರು ಹೋಗಿ ಟೆಸ್ಟ್ ಮಾಡಿಸ್ಕೊಂಡ್ರೆ ಸೊ ಆವಾಗ ಡಯಾಬಿಟಿಸ್ ಡಿಟೆಕ್ಟ್ ಆಗುವಂಥದ್ದು. ಓಕೆ, ಅಥವಾ ಇನ್ನೊಂದು ಏನಪ್ಪ ಅಂತಂದರೆ, ಇವಾಗ ನಾವೇನು ಮಾಡ್ತೀವಿ, ಸರ್ಜರಿಗೆ ಏನೋ ಒಂದು ಅಪೆಂಡಿಕ್ಸ್ ಸರ್ಜರಿನೋ ಅಥವಾ ಇನ್ನೊಂದು ಕರಳಿನ ಸರ್ಜರಿನೋ ಇನ್ನೊಂದು ಇನ್ಫೆಕ್ಷನ್ಗೋ ಅಂತ ಬಂದಿರ್ತಾರೆ. ಅಥವಾ ಕೆಲವ್ರಿಗೆ ಡೆಂಟಲ್ ಕೇರೀಸ್ ಆಗಿರುತ್ತೆ, ಹಲ್ಲಲ್ಲಿ ಏನೋ ತೊಂದರೆ ಇದ್ದು ಅದರದ್ದು ಆಪ್ರೇಷನ್ ಮಾಡಿಸ್ಬೇಕು ಅಂತ ಹೇಳಿದಾಗ ಡಾಕ್ಟ್ರ್ ಹೇಳ್ತಾರೆ, ಆಯಿತು ಒಂದ್ಸಲ ಶುಗರು ಟೆಸ್ಟ್ ಮಾಡಿಸಿ ಅಂತ. ಅದರಲ್ಲಿ ಟೆಸ್ಟ್ ಮಾಡಿದಾಗ 250-300, ಯಾರು ಶಾಕ್, ಅಯ್ಯೋ ನನಗೇನು ಇಲ್ವೇ ಇಲ್ಲ ಅಯ್ಯ. ಸೊ ದಿಸ್ ಇಸ್ ದಿ ಸೆಕೆಂಡ್ ಫಾರ್ಮ್ ವೇರ್ ದ ಡಯಾಬಿಟಿಸ್ ಡಿಟೆಕ್ಟೆಡ್. 3ನೇ ಕ್ಯಾಟಗರಿ ವೇರ್ ಡಯಾಬಿಟಿಸ್ ಇಸ್ ಡಿಟೆಕ್ಟೆಡ್ ಅಂತ ಅಂದರೆ ಈ ಹೆಲ್ತ್ ಚೆಕ್ ಅಂತ ಬರ್ತಾರಲ್ಲ. ನಾರ್ಮಲಾಗಿ ಈ ಕ್ಯಾಂಪ್ ಕೆಲವರೆಲ್ಲ ಪಾರ್ಕ್ಗಳ ಸೈಡಲ್ಲಿ ಹೋಗಿ ಮಾಡಿಸ್ಕೊಂಡೆ, ಸರ್ ನನಗೆ ಯಾಕೋ 250 ಅಂತ ತೋರಿಸಿದ್ರು, ನಂಗೆ ಅದಕ್ಕೆ ಗಾಬರಿ ಆಯಿತು, ಅದಕ್ಕೆ ಬಂದೆ. ಅಥವಾ ರೊಟೀನಾಗಿ ಈಗ ಮೋಸ್ಟ್ ಆಫ್ ದಿ ಕಾರ್ಪೊರೇಟ್ಸ್ ಏನು ಮಾಡ್ತಾರೆ, ವರ್ಷಕ್ಕೆ ಒಂದು ಸಲನೋ ಅಥವಾ 2 ವರ್ಷಕ್ಕೆ ಒಂದು ಸಲನೋ ನಿಮಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಹೆಲ್ತ್ ಚೆಕ್ ಮಾಡ್ಕೊಳ್ಳಿ ಅಂತ ಒಂದು ಪ್ರಮೋಟ್ ಮಾಡ್ತಿದ್ದಾರೆ. ಸೊ ವೆನ್ ದ ಪೀಪಲ್ ಕಮ್ ಫಾರ್ ಹೆಲ್ತ್ ಚೆಕ್, ಆ ಹೆಲ್ತ್ ಚೆಕ್ಕಲ್ಲಿ ಶುಗರ್ಸ್ ಎಲಿವೇಟೆಡ್ ಆಗಿರುವಂಥದ್ದು. ಸೊ ಈ 3 ಸಿನಾರಿಯೋ ಅಲ್ಲೂ ಡಯಾಬಿಟಿಸ್ ಇದೆ ಅಂತ ಗೊತ್ತಾಗೋ ಚಾನ್ಸಸ್ ಇರುತ್ತೆ. ಯಾವುದೆಲ್ಲ ಟೆಸ್ಟ್ ಮಾಡಿಸ್ಬೇಕಾಗುತ್ತೆ? ಎಸ್, ಸೊ ಈಗ ಟೆಸ್ಟ್ಗೆ ಅಂತ ಬಂದಾಗ ಬೇಸಿಕ್ಕಾಗಿ ನಿಮ್ಮ ಡಾಕ್ಟರ್ ಕೇಳೋದು, ಒಂದು ಫಾಸ್ಟಿಂಗ್ ಬ್ಲಡ್ ಶುಗರ್ ಮಾಡಿಸಿ, ಫಾಸ್ಟಿಂಗಲ್ಲಿ ಎಷ್ಟಿರ್ತಾ ಇದೆ ನೋಡೋಣ. ಆಮೇಲೆ ತಿಂಡಿ ತಿಂದಾದಮೇಲೆ 2 ಅವರ್ಸ್ಗೆ ಎಷ್ಟಿರ್ತಾ ಇದೆ ನೋಡೋಣ. ಆ್ಯಂಡ್ ಥರ್ಡ್ ಒನ್ ಇಸ್ ನಿಮ್ಮ 3 ಮಂತ್ಸ್ದ ಆ್ಯಾವ್ರೇಜ್ ಶುಗರ್ HbA1c ಎಷ್ಟಿದೆ ಅಂತ ನೋಡೋಣ ಅಂತ ಮಾಡಿಸ್ತಾರೆ. ಐಡಿಯಲ್ ಆಗಿ ಗೈಡ್ಲೈನ್ಸ್ ಏನು ಹೇಳುತ್ತೆ ಅಂತಂದರೆ, ಇಫ್ ಯು ಆರ್ ಸಸ್ಪೆಕ್ಟಿಂಗ್ ಡಯಾಬಿಟಿಸ್ ಇನ್ ಎನಿವನ್, ಅವ್ರಿಗೆ ನಾವು ಆ 75 ಗ್ರಾಮ್ಸ್ ಗ್ಲೂಕೋಸ್ ಏನು ನಾವು ಯೂಶ್ವಲಿ ಪ್ರೆಗ್ನೆನ್ಸಿಯಲ್ಲಿ ಮಾಡ್ತೀವಲ್ಲ ಅದೇ ಥರ ಕುಡಿಯೋದಕ್ಕೆ ಕೊಟ್ಬಿಟ್ಟು 2 ಅವರ್ಸಿಗೆ ಟೆಸ್ಟ್ ಮಾಡಿದ್ರೆ ದಟ್ ಈಸ್ ಆಲ್ಸೋ ಪೋಸ್ಟ್ ಪ್ಲಾಸ್ಮಾ ಗ್ಲೂಕೋಸ್ ವ್ಯಾಲ್ಯೂಸ್ ಅದು ರೈಸ್ಡ್ ಇದ್ದರೆ ದಟ್ ಈಸ್ ಆಲ್ಸೋ ಡಯಾಗ್ನೋಸ್ಟಿಕ್ ಕ್ರೈಟೀರಿಯಾ. ಓಕೆ ಓಕೆ. ಸೊ ಈ 3 ಫಾಸ್ಟಿಂಗ್, ಪೋಸ್ಟ್ ಪ್ರ್ಯಾಂಡಿಯಲ್, HbA1c ಅದರಲ್ಲಿ ಎಲಿವೇಶನ್ ಇದೆ ಅಂತ ಅಂದಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಡಾಕ್ಟರ್ ಏನು ಹೇಳ್ತಾರೆ ಅಂತಂದರೆ, ಓಕೆ ನಿಮ್ಮ ಬೇರೆ ಅಂಗಾಂಗಗಳು ಏನಾದರೂ ಎಫೆಕ್ಟ್ ಆಗಿದೆಯಾ ನೋಡೋಣ ಅಂತ ಹೇಳಿ ಒಂದು ಕಿಡ್ನಿ ಫಂಕ್ಷನ್ ಟೆಸ್ಟ್ ಮಾಡಿಸಿ ಅಂತ ಹೇಳ್ತಾರೆ. ಮತ್ತು ಅದರಿಂದಾಗಿ ನಿಮ್ಮ ಕೊಲೆಸ್ಟ್ರಾಲಲ್ಲಿ ಏನಾದರೂ ವೇರಿಯೇಷನ್ ಆಗ್ತಾ ಇದೆಯಾ, ನಿಮ್ಮ ಬ್ಯಾಡ್ ಕೊಲೆಸ್ಟ್ರಾಲ್ LDL ಕೊಲೆಸ್ಟ್ರಾಲ್ ಏನಾದ್ರು ಜಾಸ್ತಿ ಆಗ್ತಿದೆಯಾ ಅಂತ ನೋಡೋದಕ್ಕೆ ಒಂದು ಲಿಪಿಡ್ ಪ್ರೊಫೈಲ್ ಮಾಡಿಸಿ ಅಂತಾರೆ. ಮತ್ತು ಯೂರಿನಲ್ಲಿ ಕೆಲವೊಂದು ಸಲ ಅಸಿಂಪ್ಟಮ್ಯಾಟಿಕ್ ಬ್ಯಾಕ್ಟೀರಿಯೂರಿಯಾ ಅಂತ ಇರುತ್ತೆ, ಅಥವಾ ಯೂರಿನಲ್ಲಿ ಪ್ರೋಟೀನ್ಸ್ ಲಾಸ್ ಆಗ್ತಿರುತ್ತೆ. ಸೊ ಒಂದು ಯೂರಿನ್ ಟೆಸ್ಟ್ ಮಾಡಿಸಿ ಅಂತ ಹೇಳ್ತಾರೆ. ಸೊ ದೀಸ್ ಆರ್ ದ ಫಸ್ಟ್ ಕಾಮನ್ ಬ್ಲಡ್ ಟೆಸ್ಟ್. ಅದು ಬಿಟ್ಟರೆ ಕಣ್ಣಿನ ನರಗಳಿಗೆ ಏನಾದರೂ ಎಫೆಕ್ಟ್ ಆಗಿದೆಯಾ ಅಂತ ರೆಟಿನಾದ ಸ್ಕ್ರೀನಿಂಗ್ ಮಾಡ್ತಾರೆ. ಅದು ಬಿಟ್ಟರೆ ಪಾದದ್ದು ನರಗಳಿಗೆ ಏನಾದರೂ ಎಫೆಕ್ಟ್ ಆಗಿದೆಯಾ ಅಂತ ಒಂದ್ಸಲ ಪಾದನೂ ಎಕ್ಸಾಮಿನ್ ಮಾಡ್ತಾರೆ. ಇದು ಒಂದು ಬೇಸಿಕ್ ಚೆಕಪ್ ಆಫ್ ಅ ಪರ್ಸನ್
ಯಾರಿಗೆ ಡಯಾಬಿಟಿಸ್ ಇದೆ ಅಥವಾ ಶುಗರ್ಸ್ ಜಾಸ್ತಿ ಇದೆ ಅನ್ನೋರಿಗೆ ಬೇಸಿಕ್ ಇದಿಷ್ಟು ಮಾಡಿಸ್ಕೋಬೇಕು. ಕೆಲವ್ರು ಏನಂತಾರೆ ಸರ್ ಶುಗರ್ ಜಾಸ್ತಿ ಇದೆಯಲ್ಲ ನಂಗೆ ಒಂದು ಮಾತ್ರೆ ಕೊಟ್ಬಿಡಿ, ಯಾಕೆ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ, ಯಾಕೆ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ, ನಂಗೆ ಏನು ತೊಂದರೆ ಇಲ್ಲ, ಯಾಕೆ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ. ತೊಂದರೆ ಆಗೋಕ್ಕೆ ಮುಂಚೆ ಕಂಡು ಹಿಡಿದ್ರೆ ತಾನೇ ಮುಂದೆ ಆಗೋದನ್ನು ತಡಿಬಹುದು ನಾವು. ಆ್ಯಂಡ್ ಕೆಲವೊಂದು ತೊಂದರೆಗಳಂತೂ ಕ್ರಿಯಾಟಿನಿನ್ ಆಗಲಿ ಅಥವಾ ಬೇರೆ ಏನು ತೊಂದರೆ ಸ್ವಲ್ಪ ಎಲಿವೇಶನ್ ಇದ್ದಾಗ ಯಾರಿಗೂ ತೊಂದರೆ ಆಗಲ್ಲ, ಅದೆಲ್ಲ ಲಾಸ್ಟ್ ಸ್ಟೇಜ್ಗೆ ಹೋದಾಗ ತೊಂದರೆಗಳು ಸಿಂಪ್ಟಮ್ಸ್ಗಳು ಕಾಣುತ್ತೆ. ಆವಾಗ ಏನು ಮಾಡ್ದಂಗೆ ಆಗೋದಕ್ಕಿಂತ ಫಸ್ಟಿಗೇ ಹೌದಪ್ಪ ನೀನು ರಿಸ್ಕಲ್ಲಿದೆಯಾ, ನಿನ್ಗೆ ಒಂದ್ಸಲ ಎಲ್ಲದನ್ನು ನೋಡೋಣ ಅಂತ ಡಾಕ್ಟರ್ ಮಾಡಿಸ್ತಾರೆ, ಆದಷ್ಟು ಮಾಡಿಸ್ಕೊಂಡ್ರೆ ಒಳ್ಳೆಯದು. ಓಕೆ, ಈಗ ಡಯಾಬಿಟಿಸ್ ಬಂದಿದೆ ಅಂತ ಒಬ್ರಿಗೆ ಗೊತ್ತಾಗತ್ತೆ, ಸೊ ಅವರು ಯಾವ ರೀತಿಯಾದಂಥ ಆಹಾರ ಪದ್ಧತಿಗಳಲ್ಲಿ ಅವ್ರು ಏನೆಲ್ಲ ಚೇಂಜಸ್ ಮಾಡ್ಕೊಳ್ಬೇಕು? ಎಸ್, ಸೊ ಇದು ಬೈ ಇಟ್ ಸೆಲ್ಫ್ ಇಟ್ ಈಸ್ ಅ ವೆರಿ ವಾಸ್ಟ್ ಏರಿಯಾ. ಆಹಾರ ಪದ್ಧತಿ ಆ್ಯಂಡ್ ಡಯಾಬಿಟಿಸು ಒಂದು ದಿನವೆಲ್ಲ ಮಾತಾಡ್ಬೋದು ಇದ್ರ ಬಗ್ಗೆ. ಸೊ ಏನಪ್ಪ ಅಂತಂದರೆ ಮೋಸ್ಟ್ ಕಾಮನ್ ಆಗಿ ಜನ ಏನು ಅಂದ್ಕೊಳ್ಳೋದಂದರೆ ಓಕೆ ನಂಗೆ ಡಯಾಬಿಟಿಸ್ ಬಂದಿದೆ, ಸೊ ಸ್ವೀಟ್ಸ್ ಎಲ್ಲ ಬಿಟ್ಬಿಟ್ಟಿದ್ದೀನಿ, ಬೇರೆದೆಲ್ಲ ನಾನು ತಿನ್ನಬಹುದು ಅಂತ ಒಂದು ಮಿಸ್ಕಾನ್ಸೆಪ್ಷನ್. ಸೊ ಇಲ್ಲಿ ನಾವು ಆಹಾರ ಪದ್ಧತಿ ಅಂತ ಬಂದಾಗ ನಮ್ಮ ಹಿಂದಿನ ಕಾಲಕ್ಕೆ ಹೋದರೆ ಇಫ್ ಯು ಗೋ ಬ್ಯಾಕ್ ಟು ವಾಟ್ ಅವರ್ ಆ್ಯನ್ಸೆಸ್ಟರ್ಸ್, ಅಂದರೆ ನಮ್ಮ ಅಜ್ಜಂದ್ರಾಗಲಿ ಮುತ್ತಂಜದ್ರಾಗಲಿ ಅವರು ಹೇಗೆ ತಿಂತಾಯಿದ್ರು ಅಂತ ನೋಡಿದ್ರೆ ಅನ್ನ ಇರೋದು, ಒಂದು ಸ್ವಲ್ಪ ಕಾಳಿರೋದು, ಜಾಸ್ತಿ ಸೊಪ್ಪು ತರಕಾರಿ ಇರೋದು. ನಾವೀಗ ಎಲ್ಲರೂ ಮನೇಲಿ ಕೆಲಸ ಮಾಡೋರೆ, ಎರಡೆರಡು ಪಲ್ಯ ಮಾಡೋಕ್ಕಾಗಲ್ಲ, ತಟ್ಟೆ ತುಂಬ ಅನ್ನ, ಅದಕ್ಕೊಂದು ತಿಳಿಸಾರು, ಅಬ್ಬಬ್ಬ ಅಂದರೆ ಹೋಟ್ಲಿಂದ ಒಂದು ಉಪ್ಪಿನಕಾಯಿ ಇಲ್ಲ ಅಂದರೆ ಒಂದು ಚಟ್ನಿ ಪುಡಿ ಸೇರಿಸ್ಕೊಳ್ತಿದ್ರೆ ಅಲ್ಲಿಗೆ ಊಟದ ಪ್ರೋಗ್ರಾಮ್ ಮುಗೀತು. ದಟ್ ಈಸ್ ದಿ ಡೇಂಜರಸ್ ವಾಟ್ ಯು ಸೇ ಮೀಲ್ ವಿಚ್ ಯು ಕ್ಯಾನ್ ಗಿವ್ ಟು ಅ ಡಯಾಬಿಟಿಕ್. ಸೊ ತಟ್ಟೆನ ನೀವು ಬ್ಯಾಲೆನ್ಸ್ ಮಾಡುವಂಥದ್ದು ಬಿಕಮ್ಸ್ ದಿ ಫಸ್ಟ್ ಸ್ಟೆಪ್ ಇನ್ ಯುವರ್ ಮ್ಯಾನೇಜ್ಮೆಂಟ್ ಆಫ್ ಡಯಾಬಿಟಿಸ್. ಎಸ್, ಸೊ ತಟ್ಟೆನ ಹೆಂಗೆ ಸರ್ ಬ್ಯಾಲೆನ್ಸ್ ಮಾಡೋದು ಅಂತಂದರೆ ತರಕಾರಿ ಪೋರ್ಷನ್ ಜಾಸ್ತಿ ಆಗಬೇಕು. ಆ್ಯಂಡ್ ಅನ್ನ ಅಥವಾ ಚಪಾತಿ, ಮುದ್ದೆ, ಇಡ್ಲಿ, ದೋಸೆ, ಉಪ್ಪಿಟ್ಟು, ಅವಲಕ್ಕಿ, ಚಿತ್ರಾನ್ನ ಇದು ಎಲ್ಲದನ್ನು ಅಟ್ ದಿ ಎಂಡ್ ಆಫ್ ದ ಡೇ ದೇ ಆರ್ ಕಾರ್ಬೋಹೈಡ್ರೇಟ್ಸ್. ಆ ಕಾರ್ಬೋಹೈಡ್ರೇಟ್ ಅಂಶನ ಆದಷ್ಟು ಕಡಿಮೆ ಮಾಡಬೇಕು. ಆ್ಯಂಡ್ ವೆಜಿಟೇರಿಯನ್ಸ್ ಈವನ್ ನಾನ್ ವೆಜ್ ತಿರೋನವ್ರು ಅಪರೂಪಕ್ಕೆ ಯಾವಾಗಲೂ ಒಂದ್ಸಲ ನಾನ್ ವೆಜ್ ತಿಂತಾರೆ. ಮೆಜಾರಿಟಿ ಆಫ್ ದ ಟೈಮ್ ಇಟ್ ಈಸ್ ಸ್ಟಿಲ್ ಬರೀ ಕಾರ್ಬೋಹೈಡ್ರೇಟ್ ಅಂಶನೇ ಜಾಸ್ತಿ ಇರುತ್ತೆ. ಆ ಕಾರ್ಬೋಹೈಡ್ರೇಟ್ ಅಂಶನ ಕಡಿಮೆ ಮಾಡಿಕೊಂಡು ಪ್ರೋಟೀನ್ ಅಂದರೆ ಬೇಳೆ, ಕಾಳು, ಮೊಳಕೆ ಕಾಳು, ಸೋಯಾ, ಟೋಫು, ಪನ್ನೀರು, ಅಥವಾ ನಾನ್ ವೆಜ್ ತಿನ್ನೋರಿಗಾದರೆ ಚಿಕನ್ನು, ಫಿಶ್ಶು, ಎಗ್ಗು ಇಂಥದ್ದೆಲ್ಲ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು. ಸೊ ದ್ಯಾಟ್ ಬಿಕಮ್ಸ್ ಎ ಬ್ಯಾಲೆನ್ಸ್ಡ್ ಡಯಟ್. ಅಂದರೆ ಇವಾಗ ಒಂದು ಚಪಾತಿ ತಿಂದರೆ ಚಪಾತಿ ಒಂದೇ ತಿಂದ್ರೂ ಪಲ್ಯದ ಕ್ವಾಂಟಿಟಿ ಜಾಸ್ತಿ ಇರಬೇಕು. ಎಕ್ಸಾಕ್ಟ್ಲಿ. ಸೊ ಚಪಾತಿಗೆ 2ರಷ್ಟು ಪಲ್ಯ, ಚಪಾತಿ ಎಷ್ಟಿದೆಯೋ ಅಷ್ಟೇ ಬೇಳೆ, ಕಾಳು, ಪಲ್ಯ. ಇದೆಲ್ಲ ಹಿಂದಿನ ಕಾಲದಲ್ಲೂ ಹೇಳ್ತಾ ಇದ್ರು, ಬಟ್ ವಿ ಡಿಡ್ಂಟ್ ಫಾಲೋ. ಸಿ ದಟ್ಸ್ ವಾಟ್. ಈಗ ವಿ ಗ್ರ್ಯಾಜುವಲಿ ಡಿವಿಯೇಟೆಡ್ ಫ್ರಮ್ ದ್ಯಾಟ್. ಓಕೆ, ಆ್ಯಂಡ್ ವಿ ಥಾಟ್ ವಿ ಆರ್ ಲಿವಿಂಗ್ ನಾರ್ಮಲಿ ಅಲ್ವಾ. ಸೊ ಮತ್ತೆ ಗೋಯಿಂಗ್ ಬ್ಯಾಕ್ ಟು ರೂಟ್ಸ್ ಈಸ್ ದಿ ಸೊಲ್ಯೂಷನ್ ವಿಚ್ ಜನ ಅದನ್ನು ಅಕ್ನಾಲೇಜ್ ಮಾಡಲ್ಲ. ಇದೇ ಡಯಟು ಅಂತಂದ್ರೆ ಡಯಟ್ ಅಲ್ಲ, ಅದು ನಾರ್ಮಲಾಗಿ ತಿನ್ನೋ ವಿಧಾನ. ಅದು ನಾವು ಅಲ್ಲಿಂದ ಅಬ್ನಾರ್ಮಲ್ ಡಯಟ್ ಕಡೆಗೆ ಬಂದಿರೋದು ಅಷ್ಟೇ. ಓಕೆ, ಡಯಟ್ ಪಾರ್ಟ್ ವಿ ಹ್ಯಾವ್ ಕನ್ಕ್ಲೂಡೆಡ್, ಬಟ್ ವಾಟ್ ಅಬೌಟ್ ಲೈಫ್ ಸ್ಟೈಲಲ್ಲಿ ಏನೆಲ್ಲ ಚೇಂಜಸ್ ಮಾಡಬೇಕಾಗತ್ತೆ? ಓಕೆ, ಸೊ ಲೈಫ್ ಸ್ಟೈಲ್ ಅಂತ ಬಂದಾಗ ನಾವು ಮೆಜಾರಿಟಿ ಈಗ ಯಾರನ್ನೇ ತಗೊಳ್ಳಿ, ಮೋಸ್ಟ್ ಆಫ್ ದ ಟೈಮ್ ಈಗ ಕೆಲಸ ಮಾಡ್ತಿರ್ತಾರೆ, ಕೆಲಸ ಇಲ್ಲ ಅಂದರೆ ಮೊಬೈಲ್ ನೋಡ್ತಿರ್ತಾರೆ ಅಲ್ವಾ. ಸೊ ನಾವು ಮನೇಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬರ ವ್ಯಕ್ತಿ ಮಾತಾಡುವಂಥ ಸಮಯನೂ ಕಡಿಮೆ ಆಗಿದೆ, ಇಲ್ಲ ಮಕ್ಕಳ ಜೊತೆ ಹೋಗಿ ಆಟ ಆಡೋ ಸಮಯನೂ ಕಡಿಮೆ ಆಗಿದೆ. ಟೈಮ್ ಇಲ್ಲ ಮಕ್ಕಳ ಜೊತೆ ಆಟ ಆಡೋಕ್ಕೆ, ನನಗೆ ಐ ಆಮ್ ಬ್ಯುಸಿ ವಿತ್ ಮೈ ವರ್ಕ್ ಅಂತ ಅಂದ್ಕೊಂಡು ಎಲ್ಲ ಬ್ಯುಸಿ. ಅದು ಮುಗಿದ್ಮೇಲೆ ಮೊಬೈಲ್ ಏನಾಯ್ತಪ್ಪ, ಟ್ವಿಟರ್ ಏನಾಯಿತು, ಅದಾಯಿತು, ಇದಾಯಿತು, ಸರಿನಾ. ಇದನ್ನೇ ಒಂಚೂರು ಚೇಂಜ್ ಮಾಡಿಕೊಂಡು ಮತ್ತೆ ಮೊಬೈಲೆಲ್ಲ ಎತ್ತಿಟ್ಬಿಟ್ಟು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಪಾರ್ಕಲ್ಲಿ ಹೋಗಿ ಟೈಮ್ ಸ್ಪೆಂಡ್ ಮಾಡಿ. ಆ್ಯಂಡ್ ಯು ಅಟ್ಲೀಸ್ಟ್ ದಿನಕ್ಕೆ ಒಂದು 45 ಮಿನಿಟ್ಸ್ ಟು 1 hour ಕಂಪಲ್ಸರಿಯಾಗಿ ಬೆವ್ರು ಬರೋ ಹಾಗೆ ಯಾವುದಾದ್ರೂ ಒಂದು ಎಕ್ಸಸೈಸ್. ಕೆಲವ್ರು ಏನಂತಾರೆ, ಸರ್ ನೀವು ವಾಕಿಂಗ್ ಮಾಡಿ ಅಂತೀರ, ನಂಗೆ ಮಂಡಿ ನೋವು ಸರ್ ಆಗಲ್ಲ. ವಾಕಿಂಗ್ ಮಾಡಲೇಬೇಕಂತೇನಿಲ್ಲ, ನಿಮ್ಗೆ ಏನು ಇಷ್ಟನೋ ಏನಾಗುತ್ತೋ ಅದನ್ನು ಮಾಡಿ, ಸರಿನಾ. ಸೊ ವೆದರ್ ಇಟ್ ಈಸ್ ವಾಕಿಂಗ್, ರನ್ನಿಂಗ್ ಆದರೂ ಆಯಿತು. ಕೆಲವ್ರಿಗೆ ಡ್ಯಾನ್ಸ್ ಇಷ್ಟ, ಡ್ಯಾನ್ಸ್ ಮಾಡಿ, ದೇರ್ ಆಲ್ಸೋ ಯು ವಿಲ್ ಸ್ವೆಟ್.
ಆಮೇಲೆ ನಿಮ್ಗೆ ಈಗ ಸ್ವಿಮ್ಮಿಂಗ್ ಮಾಡೋಕ್ಕೆ ಇಷ್ಟನ ಸ್ವಿಮ್ಮಿಂಗ್ ಮಾಡಿ, ಶಟಲ್ ಬ್ಯಾಡ್ಮಿಂಟನ್ ಆಡೋಕ್ಕೆ ಇಷ್ಟನ ಶಟಲ್ ಸೊ ಬ್ಯಾಡ್ಮಿಂಟನ್ ಯಾವುದೇ ರೀತಿಯಾದಂಥ ಫಿಸಿಕಲ್ ಎಕ್ಸಸೈಸ್ ಆಗಿರಬೇಕು, ಎಕ್ಸಾಕ್ಟ್ಲಿ ಬೆವರು ಬರೋ ಥರದ್ದು, ಎಸ್ ಅಂದರೆ ದಣಿವಾಗಬೇಕು. ಎಸ್ ಓಕೆ. ಸೊ ಅದರಲ್ಲೂ ಹಾರ್ಟ್ ರೇಟ್ ಮಾನಿಟರಿಂಗ್ ಅಂತ ಹೇಳ್ತೀವಿ, ಅಂದರೆ ಮ್ಯಾಕ್ಸಿಮಮ್ ಟಾಲರೇಟೆಡ್ ಹಾರ್ಟ್ ರೇಟ್ ಅಂತ ಒಂದು ರಫ್ ಆಗಿ ದರ್ ಇಸ್ ಒನ್ ಫಾರ್ಮುಲಾ 220 ಮೈನಸ್ ಯುವರ್ ಏಜ್. ಈಗ ನಿಮ್ಗೊಂದು 35 ವರ್ಷ 40 ವರ್ಷ ಅಂತ ಇಟ್ಕೊಂಡು, ಸೊ 40 ವರ್ಷ ಅಂದರೆ 220 ಮೈನಸ್ 40 180, 180 ಈಸ್ ಯುವರ್ ಮ್ಯಾಕ್ಸಿಮಮ್ ಟಾಲರೇಟೆಡ್ ಹಾರ್ಟ್ ರೇಟ್. ಅದ್ರದ್ದು ಒಂದು 70% ರೀಚ್ ಆಗಿ ಸಾಕು. ವಿ ಆರ್ ನಾಟ್ ಆಸ್ಕಿಂಗ್ ಯು ಟು ರೀಚ್ ದಿ ಮ್ಯಾಕ್ಸಿಮಮ್ ಟಾಲರೇಟೆಡ್ ಹಾರ್ಟ್ ರೇಟ್. 70% ಆಫ್ 180 ಅಂತ ಅಂದರೆ ಆಬಾಬಾ ಅಂದರೆ ಒಂದು 120 130 ಬರುತ್ತೆ. ಆ 120 130 ಹಾರ್ಟ್ ರೇಟ್ ರೀಚ್ ಆಗ್ತಿದೆ ಅಂತಂದರೆ ದಟ್ ಈಸ್ ದಿ ಮಾಡ್ರೇಟ್ ಫಿಸಿಕಲ್ ಆ್ಯಕ್ಟಿವಿಟಿ. ಆ ಎಕ್ಸಸೈಸ್ನ ದಟ್ ಯು ಕ್ಯಾನ್ ಡೂ ಫಾರ್ 30 to 45 ಮಿನಿಟ್ಸ್. ಈ ವಾರ್ಮ್ ಅಪ್ ಮಾಡೋದು, ಕೂಲ್ ಡೌನ್ ಮಾಡೋದು ಅದೆಲ್ಲದು ಎಕ್ಸಸೈಸ್ ಟೈಮಲ್ಲಿ ಇನ್ಕ್ಲೂಡೇ ಆಗಲ್ಲ. ಕೆಲವ್ರು ಏನಂತಾರೆ ಅಂತಂದರೆ ವಾರ್ಮಪ್ಪಲ್ಲಿ 15 ನಿಮಿಷ, ಎಕ್ಸಸೈಸ್ 10 ನಿಮಿಷ, ಕೂಲ್ ಡೌನ್ ಅಗೇನ್ 15 ನಿಮಿಷ, ಸೊ ಆಯಿತು ಸಲ 45 ನಿಮಿಷ. ನೋ, ದಟ್ ಈಸ್ ನಾಟ್ ಕೌಂಟೆಡ್. ಸೊ 45 ಮಿನಿಟ್ಸ್ ವೇರ್ ಯುವರ್ ಹಾರ್ಟ್ ರೇಟ್ ಇಸ್ ಅರೌಂಡ್ 120 to 130. ಅಗೇನ್ ಪ್ರಿಕಾಷನ್ ಏನಪ್ಪ ಅಂತಂದರೆ ಬೇಸ್ಡ್ ಆನ್ ಯುವರ್ ಅಂಡರ್ಲೈಯಿಂಗ್ ಹಾರ್ಟ್ ಡಿಸೀಸ್, ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ನೂ ನೋಡ್ಕೋಬೇಕು. ಇಟ್ ಈಸ್ ನಾಟ್ ಎ ಜನರಲ್ ಫಾರ್ ಎವ್ರಿ ಒನ್. ಈಗ ಯಾರಿಗೋ ಒಬ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ರಿಕವರ್ ಆಗಿರೋರಿಗೆ ಕಮಾನ್ ಯು ಶುಡ್ ರೀಚ್ 70% ಅಂತ ಅದು ಇಟ್ಸ್ ಒಂದು ಜನರಲ್ ಡಿಕ್ಟಿಮ್ ಇದು. ಇಟ್ ಕ್ಯಾನ್ ಬಿ ಕಸ್ಟಮೈಸ್ಡ್. ಯು ಕ್ಯಾನ್ ಟಾಕ್ ಟು ಯುವರ್ ಡಾಕ್ಟರ್ ವಿಲ್ ಗೈಡ್ ಯು ಎಷ್ಟರ ಮಟ್ಟಿಗೆ ಎಕ್ಸಸೈಸ್ ಮಾಡಿದ್ರೆ ಕರೆಕ್ಟಾಗಿರುತ್ತೆ ಅಂತ. ಬಟ್ ಈ ಎಕ್ಸಸೈಸ್ ಶುಡ್ ಬಿ ದಿ ಪಾರ್ಟ್ ಆಫ್ ಯುವರ್ ರೋಟೀನ್, ಡೈಲಿ ರೋಟೀನ್. ಸರ್, ಒನ್ ಮೋರ್ ಕ್ವೆಶ್ಚನ್ ಏನಂತ ಹೇಳಿದರೆ, ಈಗ IT ಸೆಕ್ಟರಲ್ಲಿ ವರ್ಕ್ ಫ್ರಮ್ ಹೋಮ್ ಇಸ್ ದ ನ್ಯೂ ಕಲ್ಚರ್. ಸೊ ವರ್ಕ್ ಫ್ರಮ್ ಹೋಮಲ್ಲಿ ಇರೋರಿಗೆ ಅವ್ರು ಯಾವಾಗಲೂ ಕೂತೇ ಇರ್ತಾರೆ, ಲೈಕ್ ಕಂಪ್ಯೂಟ್ರಲ್ಲೇ ವರ್ಕ್ ಮಾಡೋದು, ಮನೆಯಲ್ಲೇ ಇರ್ತಾರೆ. ಸೊ ಅವರು ಎಕ್ಸಸೈಸ್ ರಿಗಾರ್ಡಿಂಗ್ ಆಗಿರ್ಬೋದು ಅಥವಾ ಈ ಡಯಾಬಿಟಿಸ್ ಕಂಟ್ರೋಲ್ ಹೇಗೆ, ಹೌ ಡು ದೇ ಮ್ಯಾನೇಜ್ ಇಟ್? ಓಕೆ. ಸೊ ಆ್ಯಕ್ಚುಲಾಗಿ ವರ್ಕ್ ಫ್ರಮ್ ಹೋಮು ಎಲ್ಲರೂ ಇಟ್ ಈಸ್ ನಮಗೆ ಒಂಥರ ವರದಾನ ಆಯಿತು ಬಿಡು, ಟ್ರಾವೆಲ್ ಟೈಮ್ ಕಡಿಮೆ ಆಯಿತು, ಯಾವಾಗ ಬೇಕೋ ಹಂಗೆ ಆರಾಮಾಗಿ ಲಾಗಿನ್ ಆಗ್ಬೋದು, ಕೆಲಸ ಮಾಡ್ಬೋದು ಅಂತ ಅಂದ್ಕೊಂಡ್ರು. ಬಟ್ ಅದು ಉಲ್ಟಾ ಹೊಡೆದಿದೆ, ಅದು ಶಾಪನೇ ಆಗಿಬಿಟ್ಟಿದೆ. ಅಟ್ಲೀಸ್ಟ್ ಅವ್ರು ಕೆಲ್ಸಕ್ಕೆ ಹೋಗಬೇಕಾದ್ರೆ 10 to 4ಗೆ ಎಲ್ಲರೂ ಲಾಗೌಟ್ ಆಗಿ ಎದ್ದು ಬಂದ್ಬಿಡೋರು. ಸರಿನಾ, ಇಷ್ಟರವರೆಗೂ ಕೆಲಸ ಮಾಡಿದ್ದೀವಿ, ಲಾಗೌಟ್ ಅಂತ ಬಂದ್ಬಿಡೋರು. ಈಗ ಹಂಗಿಲ್ಲ, ನಿಮ್ದು ಅಸೈನ್ಮೆಂಟ್ ಮುಗಿಯೋ ತನಕ ಯು ಆರ್ ಬೌಂಡ್ ಟು ದ ಸಿಸ್ಟಮ್. ಸೊ ಕೆಲವರು ಬೆಳಿಗ್ಗೆ 6 ಗಂಟೆ 7 ಗಂಟೆ ಕೂತ್ರೆ ರಾತ್ರಿ 10-11 ಗಂಟೆ ತನಕನೂ ದೇ ಆರ್ ಆನ್ ಆ್ಯಂಡ್ ಆನ್. ಅವ್ರ ಸುತ್ತಮುತ್ತ ಏನು ನಡೀತಾ ಇದೆ ಅನ್ನೋದನ್ನೇ ಮರ್ತು ಹೋಗ್ತಾರೆ. ಸೊ ಇಲ್ಲೂ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ವಾ? ಸೊ ನಿಮ್ಮ ವರ್ಕ್ ಇಂಪಾರ್ಟೆಂಟ್ ಹೌದು, ನಾಳೆ ನೀವಿಲ್ಲ ಅಂದ್ರೂ ಇನ್ನೊಬ್ರು ಯಾರೋ ಆ ಕೆಲಸನ ಮಾಡೇ ಮಾಡ್ತಾರೆ, ಗೊತ್ತಾಯ್ತಲ್ವಾ? ನನ್ನಿಂದಾನೇ ಎಲ್ಲ ನಾನೇ ಮಾಡಬೇಕು ಇದನ್ನು ಅಂತ ಆ ಸ್ಟ್ರೆಸ್ ತೊಗೊಳ್ತಿರಲ್ಲ, ಅಲ್ಲಿಂದನೇ ಫಸ್ಟ್ ಸ್ಟೆಪ್ ಆಫ್ ಪ್ರಾಬ್ಲಮ್ ಸ್ಟಾರ್ಟ್ಸ್. ಸೊ ನಿಮ್ಮ ಕೆಲಸನೂ ಬ್ಯಾಲೆನ್ಸ್ ಮಾಡಿಕೊಂಡು ನಿಮ್ಮ ಮ್ಯಾನೇಜರ್ಗೂ ಹೇಳಿ, ಐ ನೀಡ್ ಅ ಬ್ರೇಕ್, ನನಗೆ ಒಂದು 20 ಮಿನಿಟ್ಸ್ ಬ್ರೇಕ್ ಬೇಕು ಅಥವಾ 30 ಮಿನಿಟ್ಸ್ ಬ್ರೇಕ್ ಬೇಕು. ಬ್ರೇಕ್ ತೊಗೊಳ್ಳಿ. ಆಮೇಲೆ ನಿಮ್ಮ ಆಹಾರದ್ದೇನು ಆ ಟೈಮಿಗೆ ಕರೆಕ್ಟಾಗಿ ಊಟ ತಿಂಡಿ ತೊಗೊಳ್ಳೋದು ಅಥವಾ ಒಂದು ಬ್ರೇಕ್ ತೊಗೊಳ್ಳೋದು ಇಂಪಾರ್ಟೆಂಟು. ಎಕ್ಸಸೈಸ್ಗೆ ಅಂತಲೂ ಒಂದು 45 ಮಿನಿಟ್ಸ್ to 1 hour ಇನ್ ಅ ಡೇ ಕಂಪಲ್ಸರಿಯಾಗಿ ಎಲ್ಲೋ ಒಂದು ಕಡೆ ವಿಲ್ ಹ್ಯಾವ್ ಟು ಕಾರ್ವ್ ಔಟ್. ಆ ರೆಸ್ಪಾನ್ಸಿಬಿಲಿಟಿ ನಮ್ಮಲ್ಲೇ ಇದೆ. ನೀವು ಇನ್ಫ್ಯಾಕ್ಟ್ ವರ್ಕ್ ಫ್ರಮ್ ಹೋಮ್ ಅಂತಂದರೆ ನಿಮ್ಗೆ ಆ ಟ್ರಾವೆಲ್ ಟೈಮೆಲ್ಲ ಎಷ್ಟೆಲ್ಲ ಕಟ್ ಡೌನ್ ಆಗಿದೆ, ಅದನ್ನು ಕೆಲಸಕ್ಕೆ ಯೂಸ್ ಮಾಡೋದ್ರ ಬದಲು ಅಟ್ಲೀಸ್ಟ್ ಒಂದು ಎಕ್ಸಸೈಸ್, ಸಮ್ ಸ್ಪೋರ್ಟ್, ವಾಟ್ ಎವರ್ ನಿಮ್ಗೆ ಏನು ಇಷ್ಟನೋ ಅದನ್ನು ಮಾಡೋದಕ್ಕೆ ಯುಟಿಲೈಸ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್. ಎಕ್ಸಸೈಸ್ ಅಥವಾ ಯೋಗ, ಎಸ್, ಎನಿಥಿಂಗ್. ಓಕೆ ಸರ್, ಕಮಿಂಗ್ ಬ್ಯಾಕ್ ಟು ನ್ಯೂಟ್ರಿಷನ್. ಈಗ ಕೆಲವೊಂದು ನ್ಯೂಟ್ರಿಷನಿಸ್ಟ್ಸ್ ಏನಂತ ಹೇಳ್ತಾರೆ ಅಂದರೆ, ನೀವು ಸರ್ಟನ್ ಕ್ಯಾಲರಿ ಡೆಫಿಸಿಟ್ ಅಥವಾ ಕ್ಯಾಲರಿ ಕೌಂಟ್ ಮಾಡಿ ಇಷ್ಟೇ ಪನೀರ್ ತಿನ್ನಬೇಕು, ಇಷ್ಟೇ ಕಾರ್ಬ್ಸ್ ತೊಗೊಳ್ಬೇಕು. ವಾಟ್ ಈಸ್ ದ ನ್ಯೂ ಕಲ್ಚರ್ ಅಬೌಟ್ ದ್ಯಾಟ್ ಆ್ಯಂಡ್ ಹೌ ಡಸ್ ಇಟ್ ಎಫೆಕ್ಟ್ ಡಯಾಬಿಟಿಸ್? ಅದು ಹೇಗೆ ಪರಿಣಾಮ ಬರುತ್ತೆ? ಎಸ್, ಸಿ ಅಗೇನ್ ನಾವು ಡಯಾಬಿಟೀಸ್ ಅಂತ ಬಂದಾಗ ಇಟ್ ಈಸ್ ದಿ ವೆಯ್ಟ್ ಗೇನ್ ಅಥವಾ ಎಲ್ಲೋ ಒಂದು ಕಡೆ ಆ ಕ್ಯಾಲರಿ ಎಕ್ಸಸ್, ನಾವು ಅಗತ್ಯಕ್ಕಿಂತ ಜಾಸ್ತಿ ತಿಂತಾ ಇರುವಂತಹ ಎಕ್ಸಸ್ ಕ್ಯಾಲರೀಸೇ ನಮ್ಮ ಡಯಾಬಿಟೀಸ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಾಯಿದೆ. ಕ್ಯಾಲರೀಸ್ನ ಕಟ್ ಡೌನ್ ಮಾಡೋದು ತುಂಬ ಇಂಪಾರ್ಟೆಂಟು. ಕ್ಯಾಲರೀಸ್ ಕಟ್ ಡೌನ್ ಮಾಡುವಾಗ ಏನಾಗುತ್ತೆ ಅಂತಂದರೆ, ನೀವು ಹೇಳ್ದಂಗೆ ಕೆಲವೊಂದು ಲೈಫ್ ಸ್ಟೈಲ್ ಪ್ರೋಗ್ರಾಮ್ಸ್ ನೀವು ಎನ್ರೋಲ್ ಆಗಿ ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತೆಲ್ಲ ಹೇಳಿ ವಾಟ್ ದ ಟೆಲ್ ಇಸ್ ಡೈಲಿ ಬೆಳಿಗ್ಗೆ ಫೋಟೋ ಕಳಿಸ್ತಾರೆ. ಸೊ ನೀವಿವತ್ತು 100 ಗ್ರಾಮ್ ಪನ್ನೀರ್ ತಿನ್ನಿ, ಒಂದು ಅವಕ್ಯಾಡೋ ತಿನ್ನಿ,
ಆಮೇಲೆ ಇನ್ನೊಂದು ಯಾವುದೋ ಒಂದು ಎಕ್ಸಾಟಿಕ್ ಫ್ರೂಟ್ ತಂದ್ಬಿಟ್ಟು ಅದನ್ನು ತಿನ್ನಿ, ಆಮೇಲೆ ಇನ್ನೊಂದು ಯಾವುದೋ ಒಂದು ನಟ್ಸು ಅದೇನು ಹೆಸರು ಕೇಳಿರಲ್ಲ, ಆ ನಟ್ಸ್ನ ಹೋಗಿ ತಗೊಂಬನ್ನಿ, ಅದನ್ನು ತಟ್ಟೆಲಿ ಹಾಕ್ಕೊಂಡು ತಿನ್ನಿ, ಇದಿಷ್ಟು ನೀವು ತಟ್ಟೆಲಿ ಇರಬೇಕು ಅಂತ ಅವ್ರದ್ದೊಂದು ತಟ್ಟೆ ಫೋಟೋ ಕಳಿಸ್ತಾರೆ. ಆಮೇಲೆ ನೀವು ನಿಮ್ಮ ಮಾಡಿರೋದನ್ನ ನಿಮ್ಮ ತಟ್ಟೆ ನಂಗೆ ಫೋಟೋ ಕಳಿಸ್ಬೇಕು ಅಂತ ಅಂತಾರೆ. ಪೇಷಂಟ್ಸು ಈಗ ಆಲ್ರೆಡಿ 20,000 40,000 ಕೊಟ್ಬಿಟ್ಟಿದ್ದಾರೆ, ಈಗ ಹೇಳಿದ ಮಾತು ಕೇಳಲೇಬೇಕು. ಸರಿ, ಸೊ ಮಾಡ್ತಾರೆ. ಓಕೆ, ಹೌದು ಬಿಟ್ಟು ಅದರಲ್ಲಿ ಕ್ಯಾಲೋರಿ ಡೆಫಿಸಿಟ್ ಆಗಿ ತಿಂತಾ ಇದ್ದೀರಾ, ಎಸ್ ಆಲ್ ದಸ್ ಥಿಂಗ್. ಬಟ್ ಎಷ್ಟು ದಿನ ಅಂತ ಈ ಥರ ಮಾಡ್ತೀರಾ? ಎಷ್ಟು ದಿನ ಅಂತ ಯಾರೋ ಫೋಟೋ ಕಳಿಸಿದ್ದನ್ನು ನೀವು ಮಾಡೋಕ್ಕಾಗತ್ತೆ? ಅಥವಾ ಎಷ್ಟು ದಿನ ಅಂತ ಈಗ ನಿಮ್ದು ಅಲ್ಲದ ಫುಡ್ಡನ್ನು ನೀವು ತಿನ್ನೋಕ್ಕಾಗತ್ತೆ? ಫೆಟೀಗ್ ಅಂದರೆ ಸಾಕು ಹೋಗಪ್ಪ, ಸಾಕಾಯಿತು ಅಂತ ಮೆಜಾರಿಟಿ ಈಗ 10ರಲ್ಲಿ ಅಟ್ಲೀಸ್ಟ್ ಒಂದು 7ರಿಂದ 8 ಜನ ಏನು ಮಾಡ್ತಾರೆ ಅಂತಂದರೆ ಆಫ್ಟರ್ 3 months 6 months ನಿಧಾನಕ್ಕೆ ಮೆತ್ತಗೆ ಗ್ರೂಪಿಂದ ಸೈಲೆಂಟ್ ಆಗಿಬಿಟ್ಟು ಮತ್ತೆ ವಾಪಸ್ ಇಡ್ಲಿ, ದೋಸೆ, ಉಪ್ಪಿಟ್ಟು, ಚಿತ್ರಾನ್ನಕ್ಕೆ ಬರ್ತಾರೆ. ಮುಂಚೆ ತಿಂತಿದ್ದಕ್ಕಿಂತ ಇನ್ನೊಂದು 2 ಎಕ್ಸ್ಟ್ರಾನೇ ತಿನ್ನೋಕ್ಕೂ ಶುರು ಮಾಡಿಬಿಟ್ಟಿರ್ತಾರೆ. ಸೊ ಲಾಂಗ್ ಟರ್ಮ್ ಸಸ್ಟೈನಬಿಲಿಟಿ ಇಂಥ ಪ್ರೋಗ್ರಾಮ್ಗಳಲ್ಲಿ ಇಟ್ ಈಸ್ ಗುಡ್, ಬಟ್ ಲಾಂಗ್ ಟರ್ಮ್ ಸಸ್ಟೈನಬಿಲಿಟಿ ಈಸ್ ದ ಇಶ್ಯೂ. ಸೊ ನೀವು ಲಾಂಗ್ ಟರ್ಮಲ್ಲಿ ಅಡ್ಯಾಪ್ಟ್ ಮಾಡ್ಕೊಳಕ್ಕಾಗುತ್ತೋ, ನಿಮ್ಮ ಮನೇಲಿ ಏನು ತರಕಾರಿಗಳಿದೆಯೋ, ನಿಮ್ಮ ಮನೇಲಿ ಏನು ಹಣ್ಣಿದೆಯೋ ಅದರಲ್ಲೇ ನೀವು ತಟ್ಟೆನ ಬ್ಯಾಲೆನ್ಸ್ ಮಾಡಬೇಕು. ನಾ ಹೇಳ್ದಂಗೆ 50% ತರಕಾರಿ, ಆಮೇಲೆ 1/4 ಭಾಗ ತಟ್ಟೆಯಷ್ಟು ಕಾರ್ಬೋಹೈಡ್ರೇಟ್ಸು, 1/4 ಭಾಗ ಪ್ರೋಟೀನ್ಸ್. ಸೊ ಎಷ್ಟೊಂದು ಜನ ನಮ್ಮ ಪೇಷಂಟ್ಸು ಅವ್ರ ತಟ್ಟೆದು ಫೋಟೋಸ್ ಎಲ್ಲ ಕಳಿಸ್ಕೊಡ್ತಾರೆ. ಆ್ಯಂಡ್ ಇಟ್ಸ್ ಸೋ ಬ್ಯೂಟಿಫುಲ್. ಸೌತ್ ಇಂಡಿಯನಲ್ಲೂ ಹಿಂಗೆಲ್ಲ ಮಾಡ್ಬೋದಾ ಅಂತ ಅಂದ್ಬಿಟ್ಟು ನಮಗೆ ಆಶ್ಚರ್ಯ ಆಗುತ್ತೆ. ಯಾವುದೋ ಒಂದು ಎಕ್ಸಾಟಿಕ್ ವೆಜಿಟೇಬಲ್ಸ್, ನಮ್ದು ಅಲ್ಲದ ವೆಜಿಟೇಬಲ್ಸ್ನ ತಂದು ತಿನ್ನಬೇಕು, ಅದರಿಂದನೇ ಡಯಾಬಿಟಿಸ್ ಕಂಟ್ರೋಲ್ ಆಗುತ್ತೆ, ಅಥವಾ ಯಾವುದೋ ಒಂದು ನಟ್ ತಿನ್ನಬೇಕು ಅದರಿಂದನೇ ಕಂಟ್ರೋಲ್ ಆಗುತ್ತೆ ಅನ್ನೋದೇನಿಲ್ಲ. ಜನರಲ್ಲಾಗಿ ಎಲ್ಲದರಲ್ಲೂ ಇರೋದು ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫೈಬರ್ಸ್, ಅದನ್ನು ನೀವು ತಟ್ಟೆಯಲ್ಲಿ ಬ್ಯಾಲೆನ್ಸ್ ಮಾಡಬೇಕು. ಸೌತ್ ಇಂಡಿಯನ್ ನಮ್ಮ ಆಹಾರ ಪದ್ಧತಿಗಳಲ್ಲಿ ನಾವು ಏನೆಲ್ಲ ಚೇಂಜಸ್ ಮಾಡ್ಕೊಂಡು ಕಂಟ್ರೋಲ್ ಮಾಡ್ಬೋದು, ಅದನ್ನು ನಾವು ಅಡಾಪ್ಟ್ ಮಾಡಬೇಕು. ತುಂಬ ಇಂಪಾರ್ಟೆಂಟ್. ಲೋಕಲ್ ಈಗ ಈವನ್ ಮುಂಚೆ ಎಲ್ಲ ಏನಿತ್ತು ಅಂತಂದರೆ ಈ ADA ಗೈಡ್ಲೈನ್ಸ್, ಅಮೇರಿಕನ್ ಡಯಾಬಿಟಿಸ್ ಅಸೋಸಿಯೇಷನ್ ಅಂತ ಒಂದಿದೆ, ಅದು ಗೈಡ್ಲೈನ್ಸ್ ಕೊಡ್ತಾ ಇತ್ತು ಫಾರ್ ದಿ ಡಯಾಬಿಟಿಸ್ ಮ್ಯಾನೇಜ್ಮೆಂಟ್. ಪ್ರತಿ ವರ್ಷ ಅದರದ್ದು ಡಿಸೆಂಬರಲ್ಲಿ ಒಂದು ಗೈಡ್ಲೈನ್ಸ್ ಬರುತ್ತೆ, ಹೆಂಗೆ ಮ್ಯಾನೇಜ್ ಮಾಡಬೇಕು. ರೈಟ್ ಫ್ರಮ್ ದಿ ಡಯಟ್, ಡಯಾಗ್ನೋಸಿಸ್ ಎಲ್ಲದೂ ಅದರಲ್ಲಿ ಇನ್ಕ್ಲೂಡೆಡ್ ಇದೆ. ಸೊ ಅವರು ಮುಂಚೆ ಡಯಟ್ ಗೈಡ್ಲೈನ್ಸ್ ಕೊಟ್ಟಿದ್ದಾಗ ಏನಂತ ಅಂದರು ಅಂದರೆ, ಈ ಮೆಡಿಟರೇನಿಯನ್ ಡಯಟ್ ಅಂತ ಒಂದಿದೆ, ಸರಿನಾ? ಮೆಡಿಟರೇನಿಯನ್ ಡಯಟ್ ಈಸ್ ದಿ ಬೆಸ್ಟ್ ಡಯಟ್. ಅದು ನಿಮ್ಮ ಡಯಾಬಿಟಿಸ್ ಮ್ಯಾನೇಜ್ಮೆಂಟ್ಗೆ ಅಥವಾ ಕಂಟ್ರೋಲ್ಗೆ ಅಥವಾ ರೆಮಿಷನ್ಗೆ ತುಂಬ ಹೆಲ್ಪ್ಫುಲ್ಲು ಅಂತ ಅಂದ್ಕೊಂಡೆಲ್ಲ ಪ್ರಮೋಟ್ ಮಾಡಿದರು. ಓಕೆ, ದೇ ಟೋಲ್ಡ್ ಇಷ್ಟೇ ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಇಂಥದ್ದೇ ತರಕಾರಿ ತಿನ್ನಬೇಕು ಅಂತೆಲ್ಲ. ಬಟ್ ಗ್ರ್ಯಾಜುಲಿ ಅವ್ರಿಗೂ ಅರ್ಥ ಆಯಿತು. ಓಕೆ, ಸಿನ್ಸ್ ದ ಲಾಸ್ಟ್ 4-5 years ಅವ್ರು ಏನು ಹೇಳ್ತಿದ್ದಾರೆ ಅಂತಂದರೆ, ದೆರ್ ಈಸ್ ನೋ ಸಿಂಗಲ್ ಡಯಟ್ ವಿಚ್ ಔಟ್ಶೈನ್ಸ್ ದಿ ಅದರ್. ಓಕೆ, ಪೇಲಿಯೋ ಡಯಟ್ ಅಂತ ಇದೆ, ಕೀಟೋ ಡಯಟ್ ಅಂತ ಇದೆ, ಆಮೇಲೆ ಮೆಡಿಟರೇನಿಯನ್ ಡಯಟ್ ಇದೆ. ಯಾವ ಡಯಟೂ ನೀವೇನು ಫಾಲೋ ಮಾಡೋದು ಬೇಕಿಲ್ಲ. ನೀವು ತಿಂತಾ ಇರೋ ಆಹಾರ ಲೋಕಲಿ ಗ್ರೋನ್ ಫುಡ್, ಆ ವರ್ಡ್ ಅವ್ರು ಯೂಸ್ ಮಾಡಿದ್ದಾರೆ. ಲೋಕಲಿ ಗ್ರೋನ್ ಫುಡ್ಡಲ್ಲೇ ನೀವು ನಿಮ್ಮ ತಟ್ಟೆನ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಅದಕ್ಕಿಂತ ಒಳ್ಳೇದು ಇನ್ನೇನೂ ಇಲ್ಲ. ಬಿಕಾಸ್ ಲಾಂಗ್ ಟರ್ಮಲ್ಲಿ ಅದೇ ಸಸ್ಟೈನಬಲ್. ಗೊತ್ತಾಯ್ತಲ್ವಾ? ಸೊ ಈವನ್ ದ ಅಮೇರಿಕನ್ ಡಯಾಬಿಟಿಸ್ ಅಸೋಸಿಯೇಷನ್ ಹ್ಯಾಸ್ ಅಕ್ಸೆಪ್ಟೆಡ್ ದಟ್. ಓಕೆ, ನೀವು ಲೋಕಲಿ ಗ್ರೋನ್ ಫುಡ್ ತಿನ್ನಿ, ಅದರಲ್ಲೇ ನಿಮ್ಮ ಪ್ಲೇಟ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಅದು ತುಂಬ ಚೆನ್ನಾಗಿ ಇಟ್ ವಿಲ್ ಹೆಲ್ಪ್ ಯು ಲಾಂಗ್ ಟರ್ಮಲ್ಲಿ ಸಸ್ಟೈನಬಲ್ ಅಂತ. ಇವಾಗ ನಾರ್ತ್ ಇಂಡಿಯನ್ಸ್ ಚಪಾತಿ ತಿಂತಾರೆ, ಇವಾಗ ಸೌತ್ ಇಂಡಿಯನ್ಸಿಗೆ ಚಪಾತಿ ತಿಂದರೆ ಆಗಲ್ಲ. ಬಟ್ ದ ನ್ಯೂ ಥಿಂಗ್ ಇಸ್, ಇಲ್ಲ ನಾನು ಅನ್ನ ಕಟ್ ಡೌನ್ ಮಾಡಿಬಿಟ್ಟು ಫುಲ್ ಚಪಾತಿ ಮೇಲೆ ಇರ್ತೀನಿ ಅಂತ. ಇಸ್ ದಟ್ ಓಕೆ? ಒಂದು ಜೋಕ್ ಇತ್ತು, ಲೈಕ್ ಯಾರೋ ಒಬ್ಬರು ಸೌತ್ ಇಂಡಿಯನ್ಗೆ ಡಯಟ್ ಗೈಡ್ಲೈನ್ಸ್ಗೆ ಅಂತ ಹೋದಾಗ ಡಯಟಿಷಿಯನ್ ಹೇಳಿದ್ರಂತೆ, ನೀವು ಚಪಾತಿ ತಿನ್ನಬೇಕು, ಅಟ್ಲೀಸ್ಟ್ ಇದು ಒಂದು ಚಪಾತಿ ತಿನ್ನಬೇಕು, ಆಮೇಲೆ ತರಕಾರಿ ಎಲ್ಲ ತಿನ್ನಬೇಕು, ಆಲ್ ದಿಸ್ ಅಂತ ಎಲ್ಲ ಕೇಳಿಸ್ಕೊಂಬಿಟ್ಟು, ಮೇಡಮ್ ಈ ಚಪಾತಿ ಊಟಕ್ಕೆ ಮುಂಚೆ ತಿನ್ನಬೇಕಾ, ಊಟ ಆದಮೇಲೆ ತಿನ್ನಬೇಕಾ ಅಂತ ಕೇಳಿದ್ರಂತೆ. ಹಾಗೆ ಸೊ ದಟ್ ಅಂದರೆ ಚಪಾತಿ ಆಗಲಿ ಅಥವಾ ಅನ್ನ ಆಗಲಿ ಅಥವಾ ಮುದ್ದೆ ಆಗಲಿ, ರಾಗಿ ಆಗಲಿ, ಜೋಳ ಆಗಲಿ, ಇದು ಎಲ್ಲದೂ ಏಕದಳ ಧಾನ್ಯಗಳು. ಓಕೆ, ಗೋಧಿ, ಅಕ್ಕಿ ಇವೆಲ್ಲ ಏಕದಳ ಧಾನ್ಯಗಳು. ಇದರಲ್ಲಿ ಕಾರ್ಬೋಹೈಡ್ರೇಟ್ ಅಂಶನೇ ಜಾಸ್ತಿ ಇರುವಂಥದ್ದು, ಸರಿನಾ? 100 ಗ್ರಾಮಲ್ಲಿ ಹಬ್ಬಬ್ಬ ಅಂದರೆ ಒಂದು 3 ಗ್ರಾಮ್ 4 ಗ್ರಾಮ್ ಪ್ರೋಟೀನ್ ಇರುತ್ತೆ. 70 to 80% ಎಲ್ಲದರಲ್ಲೂ ಕಾರ್ಬೋಹೈಡ್ರೇಟ್ಸ್.
ಸರಿನಾ. ಸೊ ದೇ ಆಲ್ ಫಾಲ್ ಅಂಡರ್ ಕಾರ್ಬೋಹೈಡ್ರೇಟ್ ಕ್ಯಾಟಗರಿ. 3 ಚಪಾತಿ ತಿಂದ್ಬಿಟ್ಟು ಒಂಚೂರು ಅನ್ನ ತಿಂತೀನಿ ಅಂದರು, ಆ 3 ಚಪಾತಿಲೇನೆ ಅನ್ನಕ್ಕಿಂತ ಆಗೋಷ್ಟು ಜಾಸ್ತಿ ಕಾರ್ಬೋಹೈಡ್ರೇಟ್ ದೇಹಕ್ಕೆ ಹೋಗಿರುತ್ತೆ. ಆ ಕಾರ್ಬೋಹೈಡ್ರೇಟ್ ಬರ್ನ್ ಆದಾಗ ಅದು ಎಕ್ಸೆಸ್ ಕ್ಯಾಲರೀಸ್ ಆಗಿ ಮತ್ತೆ ನಿಮ್ಮ ಡಯಾಬಿಟೀಸ್ಗೆ ಇಟ್ ಈಸ್ ನಾಟ್ ಗುಡ್. ಸೊ ಈವನ್ ಕೆಲವರು ಈ ಓಟ್ಸ್ ಆಗಲಿ ಅಥವಾ ಈ ಕೆಂಪಕ್ಕಿ ಅನ್ನ ಚೆನ್ನಾಗಿ ತಿನ್ಬೋದು ಅಂತ ಜಾಸ್ತಿ ಹಾಕ್ಕೊತಾರೆ, ಅದರಲ್ಲೂ ಕಾರ್ಬೋಹೈಡ್ರೇಟೇ ಇದೆ. ಸೊ ಕೆಂಪಕ್ಕಿ ಅನ್ನ, ಇದು ನಂದು ಪರ್ಸನಲ್ ಕ್ವಶನ್ ಬರುತ್ತೆ ಇವಾಗ. ಕೆಂಪಕ್ಕಿ ಅನ್ನ ತಿನ್ನೋದ್ರಿಂದನೂ ಅಂದರೆ ಕೆಂಪಕ್ಕಿ ಅನ್ನ ಅಂದ್ರೆ ಇಟ್ ಈಸ್ ರೈಸ್ ಅಲ್ವಾ, ಅದರಲ್ಲೂ ಕಾರ್ಬೋಹೈಡ್ರೇಟೇ ಅಲ್ವಾ ಇರೋದು. ಫೈಬರ್ ಕಂಟೆಂಟ್ ಒಂಚೂರು ಜಾಸ್ತಿ ಇರುತ್ತೆ. ಓಕೆ, ಸರಿನಾ, ಫೈಬರ್ ಕಂಟೆಂಟ್ ಒಂಚೂರು ಜಾಸ್ತಿ ಇರುತ್ತೆ, ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ಅದೂ ಕಾರ್ಬೋಹೈಡ್ರೇಟೇ ಅಲ್ವಾ. ಸೊ ಆ ಮಿಸ್ಕನ್ಸೆಪ್ಷನಿಂದ ಹೊರಗೆ ಬರಬೇಕು ಜನ. ನಾನು ನವಣೆ ಅಕ್ಕಿ ಅನ್ನ ತಿಂತಾಯಿದ್ದೀನಿ ಅಥವಾ ಸಾಮೆ ಅಕ್ಕಿ ಅನ್ನ ತಿಂತಾಯಿದ್ದೀನಿ ಅಂತ ತಟ್ಟೆ ತುಂಬ ತಿನ್ನೋದು ಇಲ್ಲ. ನವಣೆನೂ ಆರ್ಕಾನು ಎಲ್ಲಾದರೂ ಅದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇದೆ ಹೌದು, ಬಟ್ ಅದ್ರ ಒಳಗಡೆ ಇರುವಂಥದ್ದು ಕಾರ್ಬೋಹೈಡ್ರೇಟೇ. ಅದರಲ್ಲೂ ಪೋರ್ಷನ್ ಕಂಟ್ರೋಲ್ ಮಾಡಲೇಬೇಕು, ಅದ್ರ ಜೊತೆಗೂ ತರಕಾರಿ ಸೇರಿಸ್ಕೊಳ್ಳೇಬೇಕು. ಯಾವುದ್ರಲ್ಲಾದರೂ ಮಿತವಾಗಿ ಸೇವಿಸಬೇಕು ಅನ್ನೋದೇ ಟ್ಯಾಗ್ಲೈನ್. ಎಕ್ಸಾಕ್ಟ್ಲಿ. ಸೊ ಮಿತವಾಗಿ ಸೇವಿಸಿ ಆ್ಯಂಡ್ ಪೋರ್ಷನ್ಸ್ 4 ತುತ್ತು ತಿನ್ನಬೇಕು. ನನಗೆ ಇವತ್ತು ಹಸಿವೆ ಇಲ್ಲಪ್ಪ 4 ತುತ್ತು ತಿಂತೀನಿ ಅಂತ, ಆ 4 ತುತ್ತೂ ಬರೀ ಅನ್ನ ತಿನ್ನಬೇಡಿ ಅಂತ ನಾ ಹೇಳಿ. 2 ತುತ್ತು ತರಕಾರಿ ತಿನ್ನಿ, 1 ತುತ್ತು ಬೇಳೆ ಕಾಳು ಇಲ್ಲಾಂದರೆ ಪನ್ನೀರು ಇಂಥದ್ದು ತಿನ್ನಿ, ಇನ್ನು 1 ತುತ್ತು ಅನ್ನ ತಿನ್ನಿ. ಸೊ ಅಲ್ಲಿಗೆ ಬ್ಯಾಲೆನ್ಸ್ ಆಯಿತು. 3 ತಿಂಗಳು ಡಯಟ್ ಫಾಲೋ ಮಾಡೋದು, ಆಮೇಲೆ ಬಿಡೋದು, ಮತ್ತೆ ಡಯಾಬಿಟಿಸ್ ಅದೇ ಥರ ಇನ್ಕ್ರೀಸ್ ಆಗುತ್ತೆ. ಅಗೇನ್ ಈ ಏನಾಗುತ್ತೆ ಅಂತ ಅಂದರೆ ಈ ಕ್ರ್ಯಾಶ್ ವೆಯ್ಟ್ ಲಾಸ್, ನಾನು ಚಾಲೆಂಜ್ ಅಂತ ತೊಗೊಂಡ್ಬಿಡ್ತಾರೆ. ಈ ಇನ್ಸ್ಟಾಗ್ರಾಮ್ ಚಾಲೆಂಜು, ಟ್ವಿಟರ್ ಚಾಲೆಂಜು ಅಂತ ಅಂದ್ಬಿಟ್ಟು 3 ಮಂತ್ಸಲ್ಲಿ 8 kgs ಕಡಿಮೆ ಮಾಡ್ತೀನಿ, 3 ಮಂತ್ಸಲ್ಲಿ 10 kgs ಕಡಿಮೆ ಮಾಡಿದೆ, ಎಕ್ಸ್ಟ್ರೀಮ್ ಸ್ಟಾರ್ವ್ ಮಾಡ್ಕೊಂಡ್ಬಿಡ್ತಾರೆ. ಗೊತ್ತಾಯ್ತಲ್ವಾ. ಅದೆಲ್ಲ 3 ತಿಂಗಳಿಗೆ 10 kg ಕಡಿಮೆ ಆಗುತ್ತೆ, 4ನೇ ತಿಂಗಳಿಗೆ ಬಡ್ಡಿ ಸಮೇತ ವಾಪಸ್ ಬರುತ್ತೆ. ಸೊ ಬಾಡಿ, ಅವರ್ ಬ್ರೈನ್ ಈಸ್ ಸಚ್ ಅ ವಂಡರ್ಫುಲ್ ಥಿಂಗ್. ನೀ ಅದೇನು ಕಳ್ಕೊಂಡಿದ್ಯೋ ಅದನ್ನು ವಾಪಸ್ ಪಡೆಯೋಕೆ ಅದು ಗೊತ್ತು. ಈಗ ಕಾಮನ್ ಎಕ್ಸಾಂಪಲ್ ಈಗ ಹೆಂಗೆ ಹೇಳೋದು ಅಂತಂದರೆ, ಈಗ ಟಾಡ್ಲರ್, ಈಗ 2 ವರ್ಷ ಅಥವಾ 3 ವರ್ಷದ ಮಗು ಆಯಿತಾ, ಆ ಮಗು ಹತ್ರ ಒಂದು ಆಟ ಸಾಮಾನಿದೆ, ಅದನ್ನು ನೀವು ಇಸ್ಕೋಬೇಕು. ಸರಿನಾ, ನೀವು ಕಿತ್ಕೊಂಡ್ರೆ ಅದು 10 ಹಠ ಮಾಡಿ ವಾಪಸ್ ಕಿತ್ಕೊಳ್ಳುತ್ತೆ. ಉಪಾಯ ಮಾಡಿ ತೆಗೆದಿಟ್ರೆ ಇಟ್ ವಿಲ್ ನೆವರ್. ಅವರ್ ಬ್ರೈನ್, ಅವರ್ ಬಾಡಿ ಈಸ್ ಲೈಕ್ ದಟ್. ನೀವು ವೆಯ್ಟ್ನ ಅರ್ಜೆಂಟಾಗಿ ಏನೋ ಮಾಡಿ ವೆಯ್ಟ್ ಲಾಸ್ ಮಾಡಿಕೊಂಡ್ರೆ ವಾಪಸ್ ತಗೊಳುತ್ತದು. ನಿಧಾನಕ್ಕೆ ಉಪಾಯವಾಗಿ ಸ್ವಲ್ಪನೇ ವೆಯ್ಟ್ ಲಾಸ್ ಮಾಡ್ಕೊಂಬಂದರೆ ದಟ್ ವಿಲ್ ಬಿ ಬೆನಿಫಿಷಿಯಲ್. ಮೇಂಟೈನ್ ಮಾಡೋದು ಇಂಪಾರ್ಟೆಂಟು ಅಂತ. ಎಸ್. ಮತ್ತು ಅದೇ ಕಾಮನ್ ಕ್ವೆಶ್ಚನ್ ಎಲ್ಲರಿಗೂ ಇರೋದು ಅಂದರೆ, ಈಗ ಸಕ್ಕರೆ ಬದಲು ನಾನು ಬೆಲ್ಲ ಬಳಸ್ತಾ ಇದ್ದೀನಿ, ಅಂದರೆ ನನಗೆ ಶುಗರ್ ನಾನು ಫುಲ್ ಕಂಟ್ರೋಲ್ ಮಾಡಿದ್ದೀನಿ, ನಾನು ಸಕ್ಕರೆ ಬಳಸೋದೇ ಇಲ್ಲ, ಬಟ್ ಚಹಾ ಕಾಫಿಗೂ ನಾನು ಬೆಲ್ಲ ಹಾಕ್ತೀನಿ. ಸೊ ಅಗೇನ್ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಎರಡೂ ಬಂದಿರೋದು ಕಬ್ಬಿಂದನೇ ಅಲ್ವಾ. ನೀವು ಒಂಚೂರು ರಿಫೈನ್ ಮಾಡಿ ಬಣ್ಣ ತೆಗೆದ್ರೆ ಸಕ್ಕರೆ ಆಯಿತು, ಬಣ್ಣ ಹಾಗೆ ಬಿಟ್ಟು ಒಂಚೂರು ನಾರಿನಂಶ ಅಲ್ಲೇ ಬಿಟ್ಟರೆ ಬೆಲ್ಲ ಆಯಿತು. ಸರಿನಾ. ಸಕ್ಕರೆಗೂ ಬೆಲ್ಲಕ್ಕೂ ನೀವು 5 ಗ್ರಾಮ್ ಸಕ್ಕರೆ ತೊಗೊಂಡು 5 ಗ್ರಾಮ್ ಬೆಲ್ಲ ತೊಗೊಂಡ್ರೆ ಎರಡರದ್ದು ಕ್ಯಾಲರಿ ಕಂಟೆಂಟ್ ಸೇಮ್. ಬೆಲ್ಲದಲ್ಲಿ ಸಕ್ಕರೆಗಿಂತ ಏನಪ್ಪ ಸಪ್ರೇಟಾಗಿ ವಿಶೇಷವಾಗಿದೆ ಅಂತಂದರೆ ಒಂಚೂರು ನಾರಿನಂಶ, ಫೈಬರ್, ಒಂಚೂರು ಐರನ್ ಆ್ಯಂಡ್ ಕ್ಯಾಲ್ಶಿಯಂ. ಹಾಗಂತ ಆ 1 ಗ್ರಾಮ್ ಐರನ್ ಪಡ್ಕೊಳ್ಳೋಕ್ಕೆ ನೀವು 10 ಗ್ರಾಮ್ ಬೆಲ್ಲ ತಿಂದರೆ ದಟ್ ಈಸ್ ಡಿಫೀಟಿಂಗ್ ಯುವರ್ ಪರ್ಪಸ್. ಸೊ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಎರಡೂ ಒಂದೇ. ಸೊ ಎರಡನ್ನೂ ಅವಾಯ್ಡ್ ಮಾಡೋದು ಬೆಟರ್. ಸೊ ಈಗ ಡಯಾಬಿಟಿಸ್ ನನಗೆ ಐಡೆಂಟಿಫೈ ಆಗಿದೆ ಅಂದಿದ ತಕ್ಷಣ ವಾಟ್ ಆಲ್ ದ ಥಿಂಗ್ಸ್, ಯಾವುದೆಲ್ಲ ನಾನು ಅವಾಯ್ಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಇನ್ ಟರ್ಮ್ಸ್ ಆಫ್ ಡಯಟ್ ಆರ್ ಇನ್ ಟರ್ಮ್ಸ್ ಆಫ್ ಫುಡ್? ಎಸ್. ಸೊ ಆ್ಯಸ್ ಐ ಟೋಲ್ಡ್, ಸಕ್ಕರೆ ಬೆಲ್ಲ ಸ್ವೀಟ್ ಓಕೆ ಎಲ್ರಿಗೂ ಗೊತ್ತು. ತರಕಾರಿಗಳು ಬರುತ್ತೆ. ಈಗ ತರಕಾರಿ ಜಾಸ್ತಿ ತಿನ್ನಿ ಅಂತ ಅಂದ್ರಲ್ಲ ಅಂತ, ಆಲೂಗಡ್ಡೆ ಗೆಣಸು ಎಲ್ಲ ಸೇರಿಸ್ಕೊಂಡು ಅದನ್ನು ತರಕಾರಿ ಅಂತ ಕೊಟ್ಟಾಗಲ್ಲ. ಸೊ ಸ್ಟಾರ್ಚಿ ವೆಜಿಟೇಬಲ್ಸ್, ಈ ವೆಜಿಟೇಬಲ್ಸಲ್ಲಿ 2 ಥರ, ಒಂದು ಸ್ಟಾರ್ಚಿ ವೆಜಿಟೇಬಲ್ಸ್, ಇನ್ನೊಂದು ಗ್ರೀನ್ ಲೀಫಿ ವೆಜಿಟೇಬಲ್. ಗ್ರೀನ್ ವೆಜಿಟೇಬಲ್ಸ್ ಅಂತ ಅಂದರೆ ಬೆಂಡೆಕಾಯಿ, ತೊಂಡೆಕಾಯಿ, ಸೋರೆಕಾಯಿ, ಹೀರೆಕಾಯಿ, ಪಡವಲಕಾಯಿ, ಗೋರಿಕಾಯಿ, ಹಾಗಲಕಾಯಿ, ಎವ್ರಿಥಿಂಗ್ ಇಸ್ ಗ್ರೀನ್. ಯಾವುದು ಗ್ರೀನ್ ಇದೆ ಅದೆಲ್ಲ ಗ್ರೀನ್ ವೆಜಿಟೇಬಲ್ಸ್. ಅದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇದೆ, ಕಾರ್ಬೋಹೈಡ್ರೇಟ್ ಕಂಟೆಂಟ್ ಕಡಿಮೆ. ಅದೇ ಈ ಆಲೂಗೆಡ್ಡೆ, ಗೆಣಸು,
ಬೀಟ್ರೂಟು ಅಂಥದ್ರಲ್ಲಿ ಸ್ಟಾರ್ಚಿ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಅಂಥವನ್ನ ಅವಾಯ್ಡ್ ಮಾಡಿ ಹಸಿರು ತರಕಾರಿಗಳು ಯಾವ್ದು ಬೇಕೋ ಎಷ್ಟು ಬೇಕೋ ತೊಗೊಳ್ಬೋದು, ಸೊಪ್ಪು ಹಸಿರು ತರಕಾರಿಗಳು. ಆಮೇಲೆ ಕಮಿಂಗ್ ಟು ಫ್ರೂಟ್ಸ್, ಸೊ ಅದರಲ್ಲಿ ಬಾಳೆಹಣ್ಣು, ಸಪೋಟ, ಸೀತಾಫಲ, ಮಾವಿನ ಹಣ್ಣು, ಇವು 4 ಗ್ಲೈಸಿಮಿಕ್ ಇಂಡೆಕ್ಸ್ ಜಾಸ್ತಿ. ಹಣ್ಣುಗಳ ಬಗ್ಗೆ ತುಂಬಾ ಜನರಿಗೆ ಡೌಟ್ ಇದೆ, ಹಣ್ಣುಗಳು ತಗೊಳ್ಬೋದಾ, ತಗೊಂಡ್ರೆ ಯಾವ ತರದ ಹಣ್ಣುಗಳನ್ನ ನಾವು ತಗೊಳ್ಬೇಕು, ಯಾವ್ದೆಲ್ಲ ಅವಾಯ್ಡ್ ಮಾಡಬೇಕು? ಎಸ್, ಸೊ ಇದು ಮಿಸ್ಕನ್ಸೆಪ್ಷನ್. ಕೆಲವರು ಏನು ಹೇಳ್ತಾರೆ ಅಂತಂದರೆ ಆನ್ಲೈನಲ್ಲಿ ಹೇಳಿದ್ರು ಸರ್ ಈ ಹಣ್ಣೇ ತಿನ್ನಬೇಕು. ಹಣ್ಣೇನಿಲ್ಲ, ಇವು 4 ಹಣ್ಣು ಬಿಟ್ಟು ಯಾವುದಾದ್ರೂ ಹಣ್ಣು ತಿನ್ನಿ. ಆ್ಯಂಡ್ ಹಣ್ಣು ತಿನ್ನಬೇಕಾದ್ರೂ ಅಲ್ಲೂ ಪೋರ್ಷನ್ ಕಂಟ್ರೋಲ್, ಮಿತವಾಗಿ ತಿನ್ನಬೇಕು. ಒಂದು ಮುಷ್ಟಿಲಿ ಎಷ್ಟು ಪೀಸ್ ಬರುತ್ತೋ ಅಷ್ಟು ಪೀಸ್ ಒಂದು ದಿನಕ್ಕೆ ಸಾಕು ಅಲ್ವಾ? ಸೊ ಈಗ ಹಣ್ಣು ಯಾವ ಟೈಮಲ್ಲಿ ತಿನ್ನಬೇಕು, ಬ್ರೇಕ್ಫಾಸ್ಟ್ ಜೊತೆಗೋ ಅಥವಾ ಮಧ್ಯಾಹ್ನ ಊಟದ ಜೊತೆಗೋ ರಾತ್ರಿ ಊಟದ ಜೊತೆಗೋ ತಿನ್ನೋದು ಒಳ್ಳೆಯದಲ್ಲ. 11 ಗಂಟೆ ಟೈಮು ಇಲ್ಲ ಸಂಜೆ 4 ಗಂಟೆಗೆ ಏನಾದರೂ ತಿನ್ನಬೇಕು ಅಂತ ಅನಿಸುವಾಗ ಹಣ್ಣು ತಿಂದರೆ ಒಳ್ಳೆಯದು. ಊಟಕ್ಕಿಂತ ಮುಂಚೆ ತಿನ್ನಬೇಕಾ ಅಥವಾ ಊಟ ಆದಮೇಲೆ? ಎಸ್, ಸೊ ಅಗೇನ್ ಊಟಕ್ಕೆ ಮುಂಚೆಗಿಂತನೂ ಅಗೇನ್ ಐ ಟೋಲ್ಡ್ 11 ಈ ಸ್ನ್ಯಾಕ್ ಬ್ರೇಕ್ ಅಂತ ಏನು ತೊಗೊಳ್ತೀವಲ್ಲ ಆ ಟೈಮ್ ಇಸ್ ದಿ ಬೆಸ್ಟ್ ಟೈಮ್. ಊಟ ಆದಮೇಲೆ ತಿಂದರೆ ಏನಾಗುತ್ತೆ ಅಂತ ಅಂದರೆ ನಮ್ಮ ಅದು ತುಂಬಾ ಇನ್ಡೆಪ್ತ್ ಹೋಗ್ಬಿಡುತ್ತೆ ಆ್ಯಕ್ಚುಲಾಗಿ. ಓಕೆ, ಸೊ ಏನಾಗುತ್ತೆ ಅಂದರೆ ಗ್ಲೂಕೋಸ್, ನಮಗೆ ಎಲ್ಲ ಆಹಾರದಲ್ಲಿ ಸಿಗೋವಂಥದ್ದು ಗ್ಲೂಕೋಸ್. ನಮ್ಮದೇ ಹಸುವಾಗಿದ್ದಾಗ ಸಿಕ್ಕಿದ ತಕ್ಷಣ ಬಾಡಿ ಗ್ಲೂಕೋಸ್ ಎಲ್ಲ ಎಲ್ಲೆಲ್ಲಿಗೆ ಬೇಕೋ ಎಲ್ಲ ಕಡೆಗೂ ಕಳಿಸಿ ಬರ್ನ್ ಆಗೋಕ್ಕೆ ಶುರುವಾಗುತ್ತೆ. ಎಕ್ಸ್ಟ್ರಾ ಇರೋದನ್ನ ತೆಗೆದು ಪಕ್ಕಕ್ಕೆ ಗ್ಲೈಕೋಜನ್ ಅಂತ ಒಂದು ಮಾಡಿ ಸ್ಟೋರೇಜಾಗಿ ಇಟ್ಕೊಂಡಿರುತ್ತೆ ಲಿವರಲ್ಲಿ. ನಿಮ್ಗೆ ಯಾವಾಗಲಾದ್ರು ಊಟ ಲೇಟ್ ಆದಾಗ ಆ ಗ್ಲೈಕೋಜನ್ನೇ ಬರ್ನ್ ಆಗಿ ಮತ್ತೆ ಬಾಡಿಗೆ ಗ್ಲೂಕೋಸ್ ಆಗಿ ಬರುತ್ತೆ. ಸರಿನಾ? ಈ ಫ್ರೂಟ್ಸಲ್ಲಿರುವಂಥದ್ದು ಫ್ರಕ್ಟೋಸ್. ಸರಿನಾ? ಫ್ರಕ್ಟೋಸಲ್ಲಿ ಏನಾಗುತ್ತೆ ಅಂತ ಅಂದರೆ ಅದು ಇಲ್ಲ ಇಮಿಡಿಯೇಟಾಗಿ ಬರ್ನ್ ಆಗಿಬಿಡ್ಬೇಕು. ಬರ್ನ್ ಆಗಲಿಲ್ಲ ಅಂದರೆ ಅದು ಟ್ರೈಗ್ಲಿಸರೈಡಾಗಿ ಕನ್ವರ್ಟ್ ಆಗುತ್ತೆ. ಸೊ ಇಟ್ ಈಸ್ ಕನ್ವರ್ಟಿಂಗ್ ಇಟ್ ಟು ಅ ಫ್ಯಾಟ್. ಟ್ರೈಗ್ಲಿಸರೈಡ್ ಈಸ್ ಅ ಫ್ಯಾಟ್, ಗೊತ್ತಾಯ್ತಲ್ವಾ? ಸೊ ದಟ್ ಫ್ಯಾಟ್ ಈಸ್ ಗೋಯಿಂಗ್ ಆ್ಯಂಡ್ ಅಕ್ಯುಮುಲೇಟಿಂಗ್ ಇನ್ ದಿ ಲಿವರ್. ಆ ಲಿವರಲ್ಲಿ ಅಕ್ಯುಮುಲೇಟ್ ಆದಾಗ ಏನಾಗುತ್ತೆ, ಆ ಫ್ಯಾಟಿ ಲಿವರ್ ಅಂಶ ಏನು ವಾಟ್ ವಿ ಸಿ ದಟ್ ಈಸ್ ಹ್ಯಾಪ್ನಿಂಗ್. So having a fruit after your meal might not be a good idea. Have it in an empty stomach, especially in between 2 meals, so that your tindiddu is burnt immediately and ಅದು ನಮ್ಮ ಟ್ರೈಗ್ಲಿಸರೈಡ್ ಆಗಿ ಕನ್ವರ್ಟ್ ಆಗಲ್ಲ. ಫ್ರೂಟ್ ಅಂತ ಬಂದಾಗ ಇನ್ನೊಂದು ಕ್ವಶನ್ ಬರುತ್ತೆ ಅಬೌಟ್ ಫ್ರೂಟ್ ಜ್ಯೂಸಸ್. ನಾಟ್ ದ ಪ್ಯಾಕೇಜ್ ಜ್ಯೂಸಸ್, ಮನೇಲಿ ಮಾಡುವಂತಹ ಫ್ರೂಟ್ ಜ್ಯೂಸ್, ಈಸ್ ಇಟ್ ಗುಡ್ ಆರ್ ಈಸ್ ಇಟ್ ಬ್ಯಾಡ್? ಓಕೆ, ಸೊ ಫ್ರೂಟ್ ಜ್ಯೂಸ್ ವರ್ಸಸ್ ಫ್ರೂಟ್ ಅಂತ ಬಂದಾಗ ನಾವು ಹಣ್ಣು ತಿನ್ನೋದು ಈಸ್ ಆಲ್ವೇಸ್ ಗುಡ್. ಸೊ ಜ್ಯೂಸಲ್ಲಿ ಏನಾಗುತ್ತೆ ಅಂದರೆ ಎವ್ರಿಥಿಂಗ್ ಈಸ್ ಬ್ರೋಕನ್ ಡೌನ್ ಆ್ಯಂಡ್ ಇನ್ಸ್ಟೆಂಟ್ ಎನರ್ಜಿ. ಓಕೆ, ಇನ್ಸ್ಟೆಂಟ್ ಎನರ್ಜಿ ಸಿಗುತ್ತೆ. ಈಗ ನಿಮಗೆ ಒಂದು ಕಿತ್ತಲೆ ಹಣ್ಣು ಕೊಟ್ಬಿಟ್ಟು ತಿನ್ನಿ ಅಂತ ಹೇಳಿದ್ರೆ ಅಬ್ಬಬ್ಬ ಅಂದರೆ ಒಂದು ಹಣ್ಣು ತಿನ್ಬೋದು, ಎಲ್ಲ ಸೊಪ್ಪೆಲ್ಲ ಬಿಡಿಸ್ಕೊಂಡು ಅದ ಮೇಲೆ ಸಿಪ್ಪೆ ಬಿಡಿಸಿ ಒಂದು ಹಣ್ಣು ತಿನ್ಬೋದು. ತಿಂದಾದ್ಮೇಲೆ ಏನಾಗುತ್ತೆ, ಯು ಫೀಲ್ ಫುಲ್. ಬಟ್ ಅದೇ ಜ್ಯೂಸ್ ನೀವು ಕುಡಿಯೋಕ್ಕೆ ಹೋದಾಗ ಯು ವಿಲ್ ಡ್ರಿಂಕ್ 1 ಗ್ಲಾಸ್. 1 ಗ್ಲಾಸಲ್ಲಿ ಮಿನಿಮಮ್ 3ರಿಂದ 4 ಕಿತ್ತಲೆ ಹಣ್ಣು ಹಾಕಲೇಬೇಕಾಗುತ್ತೆ. ಸೊ ಅಲ್ಲಿ ಕ್ಯಾಲೋರಿ ಕಂಟೆಂಟ್ ಜಾಸ್ತಿ ಆಯಿತು, ಮಿಕ್ಸರ್ ಎಲ್ಲ ಬ್ರೇಕ್ ಮಾಡಿಬಿಟ್ಟಿದೆ, ಫೈಬರ್ಸ್ ಎಲ್ಲ ಬ್ರೇಕ್ ಆಯಿತು. ನಿಮ್ಮ ಬಾಡಿ ಏನು ಒಂದು ಎಫರ್ಟೇ ಹಾಕಬೇಕಾಗಿಲ್ಲ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ. ಇಮಿಡಿಯೇಟಾಗಿ ಇನ್ಸ್ಟೆಂಟ್ ಎನರ್ಜಿ. ಸೊ ದಟ್ ಈಸ್ ಡೇಂಜರಸ್. ಹ್ಯಾವ್ ಫ್ರೆಶ್ ಫ್ರೂಟ್. ಫ್ರೂಟ್ ತಿನ್ನೋದು ಒಳ್ಳೆಯದು, ಬಟ್ ಫ್ರೂಟ್ ಜ್ಯೂಸಸ್ ಆರ್ ಆಲ್ವೇಸ್ ಡೇಂಜರಸ್. ಯು ಜಸ್ಟ್ ಅವಾಯ್ಡ್ ದೆಮ್. ಈಗ ಶುಗರ್ ಫ್ರೀ ಟ್ಯಾಬ್ಲೆಟ್ ಹಾಕೊಂಡು ತಗೊಳ್ಳೋದು, ದಟ್ ಇಸ್ ದ ನ್ಯೂ ಟ್ರೆಂಡ್. ಶುಗರ್ ಫ್ರೀ ಐಸ್ ಕ್ರೀಮ್ಸ್ ಇಂದ ಹಿಡಿದು ಶುಗರ್ ಫ್ರೀ ಬಂದಿದೆ. ಎಸ್, ಶುಗರ್ ಫ್ರೀ ಅಂತ ನಾವು ಹೋದಾಗ ಈ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಅಂತ ಒಂದು ಏರಿಯಾಗೆ ನಾವು ಬರ್ತಾಯಿದ್ದೀವಿ. ಸೊ ಆರ್ಟಿಫಿಷಿಯಲ್ ಸ್ವೀಟ್ನರ್ಸಲ್ಲೂ 2 ಥರದ್ದಿದೆ. ಒಂದು ಈ ಸುಕ್ರಲೋಸು, ಸ್ಟೆವಿಯಾ ಅಂತ ಬರೋದು, ಪ್ಲಾಂಟ್ ಸೋರ್ಸಸ್ಸಿಂದ ಬರೋದು. ಇನ್ನೊಂದು ಎಸಲ್ಫೇಮು, ಎಸ್ಪಾರ್ಟೇಮು ಅಂತ ಒಂದು ಕೆಮಿಕಲ್ಸ್. ಓಕೆ, ಈ ಸುಕ್ರಲೋಸ್ ಏನಿದೆ ಅದು ಇಟ್ ಈಸ್ ಅ ಸುಕ್ರೋಸ್ ಇಸ್ ದಿ ಶುಗರ್. ಸುಕ್ರಲೋಸ್ ಇಸ್ ಅ it's a mimic of sugar, but which is a non-caloric. ಸರಿನಾ? ಸೊ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಕೆಲವ್ರಿಗೆ ಆ ಸ್ವೀಟ್ ಟೇಸ್ಟಿಗೆ ಬೇಕು. ಓಕೆ, ಬಟ್ ಅದರಿಂದಾಗಿ ತೊಂದರೆಗಳು ಏನೇನಾಗುತ್ತೆ ಅಂತ ನಾವು ನೋಡಿಕೊಂಡಾಗ ಲಾಂಗ್ ಟರ್ಮಲ್ಲಿ
ಒಂದು ಈ ಸುಕ್ರಲೋಸ್ ಎಲ್ಲ ಜಾಸ್ತಿ ತಿಂದಾಗ ಡಯೇರಿಯಾ ಅಥವಾ ಮೋಷನ್ ಫ್ರೀಕ್ವೆನ್ಸಿ ಜಾಸ್ತಿ ಆಗುವಂಥದ್ದು ಆಗುತ್ತೆ. ಎರಡನೇದೇನಪ್ಪ ಅಂತಂದರೆ ಲಾಂಗ್ ಟರ್ಮಲ್ಲಿ ನಮ್ಮ ಕರಳೊಳಗಡೆ ಇರುವಂತಹ ಈ ಬ್ಯಾಕ್ಟೀರಿಯಾ, ಗುಡ್ ಬ್ಯಾಕ್ಟೀರಿಯಾ, ನಾವು ಹುಟ್ಟಿದಾಗಿಂದ ಸಾಯೋ ತನಕನೂ ಒಂದು ಸಮ್ ಅಮೌಂಟ್ ಆಫ್ ಬ್ಯಾಕ್ಟೀರಿಯಾ ಈಸ್ ಆಲ್ವೇಸ್ ದೇರ್. ಕರಳೊಳಗಡೆ ಬ್ಯಾಕ್ಟೀರಿಯಾ ಇದ್ದೇ ಇರುತ್ತೆ. ಆ ಗಟ್ ಬ್ಯಾಕ್ಟೀರಿಯಾನ ಎಲ್ಲೋ ಒಂದು ಕಡೆ ಸಣ್ಣದಾಗಿ ಆಲ್ಟ್ರೇಷನ್ ಮಾಡಿ ಫರ್ದರ್ ಒಂದು ಒಬೇಸಿಟಿ ಅಥವಾ ಮೆಟಬಾಲಿಕ್ ಸಿಂಡ್ರೋಮ್ಗೆ ಅದು ಪ್ರೀಡಿಸ್ಪೋಸ್ ಮಾಡುತ್ತೆ ಅಂತ ಕೆಲವೊಂದು ಸ್ಟಡೀಸ್ ಹೇಳ್ತಿದೆ. ಸೊ ವಿ ಮೈಟ್ ಆಸ್ ವೆಲ್ ಅವಾಯ್ಡ್. ನಿಮ್ಗೆ ಅವಾಯ್ಡ್ ಮಾಡೋಕ್ಕಾದ್ರೆ ಯು ಅವಾಯ್ಡ್ ಮಾಡೋಕ್ಕಾಗಲ್ಲ, ಬೇಕೇ ಬೇಕು ಅಂತಂದರೆ ಯು ಕ್ಯಾನ್ ಸ್ಟಿಲ್ ಹ್ಯಾವ್ ಇಟ್. ಆದಷ್ಟು ಕಡಿಮೆ ಇದ್ದಷ್ಟು ಡಯಟ್ ಕೋಕ್ ಅಂತ ಬಂದರೆ ಅಲ್ಲಿ ಆಸ್ಪಾರ್ಟೇಮಿಂದ ಅದೇ WHO ರೀಸೆಂಟಾಗಿ ಒಂದು ವಾರ್ನಿಂಗ್ ಬಂದಿತ್ತು, ಲಾಂಗ್ ಟರ್ಮಲ್ಲಿ ಇಟ್ ಕ್ಯಾನ್ ಮೇ ಬಿ ಕಾರ್ಸಿನೋಜೆನಿಕ್ ಅಂತ. ಸೊ ದುಡ್ಡು ಕೊಟ್ಟು ಕಾರ್ಸಿನೋಜೆನಿಕ್ ಐಟಮ್ ವೈ ಟು ಕನ್ಸ್ಯೂಮ್, ಜಸ್ಟ್ ಲೆಟ್ ಇಟ್ ಗೋ. ಆ್ಯಂಡ್ ನಮ್ಮ ದೇಹಕ್ಕೆ ಈಗ ಸ್ವೀಟ್ನೆಸ್, ಈಗ ಎಲ್ಲರೂ ಹೇಳೋದು ಸರ್ ಸಕ್ಕರೆನೇ ಇಲ್ಲಾಂದರೆ ಆ ಕಾಫಿ ಟೀ ಯಾಕೆ ಸರ್, ನಾನು ಬಿಟ್ಟೇ ಬಿಡ್ತೀನಿ ಸರ್ ಅಂತ ಹೇಳ್ತಾರೆ. ನಾನು ಏನು ಹೇಳೋದು ಅಂದರೆ 3 weeks ಚಾಲೆಂಜ್, ಸರಿನಾ? 3 weeks ಶುಗರ್ಲೆಸ್ ಟೀ, ಶುಗರ್ಲೆಸ್ ಕಾಫಿ ಕುಡೀರಿ. ಅಷ್ಟರಲ್ಲಿ ನಮ್ಮ ನಾಲ್ಗೆದು ಹೊಸ ಟೇಸ್ಟ್ಗೆ ಅಡ್ಯಾಪ್ಟ್ ಆಗೋಗುತ್ತೆ. 3 weeks ಆದಮೇಲೆ ನಿಮಗೆ ನಾರ್ಮಲ್ ಸಕ್ಕರೆ ಇರೋ ಟೀ ಮುಂಚೆದು ಕೊಟ್ಟರೆ ಏನಪ್ಪ ಇದು ಕಲ್ಗಚ್ಚು ಕೊಟ್ಟಿದ್ರೆ ನಂಗೆ ಐ ಡೋಂಟ್ ವಾಂಟ್ ದಿಸ್ ಅಂತ. ಸೊ 21 days ಆ 3 weeks ಅಲ್ಲಿ ನಿಮ್ಮ ದೇಹ ಇಟ್ ವಿಲ್ ನಿಮ್ಮ ನಾಲ್ಗೆ ವಿಲ್ ಅಡ್ಯಾಪ್ಟ್ ಟು ದಟ್ ಟೇಸ್ಟ್. ಓಕೆ, ಕಾಫಿ ಟೇಸ್ಟ್ ಅಂದರೆ ಇದು, ನಾನು ಇದಕ್ಕೆ ಅಕ್ಸೆಪ್ಟ್. ಸೊ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಆ ಟೇಸ್ಟ್ನ. ನಾವೇ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಬಿಡ್ತಾ ಇಲ್ಲ. ವಿ ಆರ್ ಪುಷಿಂಗ್ ಮೋರ್ ಆ್ಯಂಡ್ ಮೋರ್ ಶುಗರ್ಸ್. ಸೊ ಟೀ ಟೇಸ್ಟು ಅಥವಾ ಕಾಫಿ ಟೇಸ್ಟು ಅದು ಎಲ್ಲದನ್ನು 3 weeksಲ್ಲಿ ನೀವು ಸಕ್ಕರೆ ಬೆಲ್ಲ ಏನು ಹಾಕ್ಕೊಳ್ದಲ್ಲಿ ನೀವು ತೊಗೊಂಡ್ರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಯು ವಿಲ್ ಗೆಟ್ ಯೂಸ್ ಟು ಇಟ್. ಓಕೆ, ಅಂದರೆ ಕಾಮನ್ ಕ್ವಶನ್ ಏನು ಬರುತ್ತೆ ಅಂತ ಹೇಳಿದರೆ ಸ್ವೀಟ್ನ ಇನ್ ಮಾಡ್ರೇಷನ್ ತೊಗೊಳ್ಬೋದಾ ಅಂತ. ಸೊ ಅಗೇನ್ ಡಿಪೆಂಡ್ಸ್, ನೀವು ಯಾವ ಸ್ಟೇಜ್ ಆಫ್ ಡಯಾಬಿಟೀಸಲ್ಲಿದ್ದೀರಾ, ನೀವು ಇನ್ಸುಲಿನ್ ತೊಗೊತಾ ಇದ್ದೀರೋ ತೊಗೊತಾ ಇಲ್ವೋ, ಅಥವಾ ಮಾತ್ರೆಗಳು ತಗೊಳ್ತಾ ಇದ್ದೀರೋ, ಎಲ್ಲ ಅದು ಅರ್ಧ ಹೋಗಿ ಬೆಳಗಿಂದ ಸಂಜೆ ಅಷ್ಟರಲ್ಲಿ 2 ಆಗಿ ಹೋಗ್ಬಿಟ್ಟಿರುತ್ತೆ. ಒಂದೇ ಸಲ ತಿಂದರೆ ಅಟ್ಲೀಸ್ಟ್ ಒಂದಾದರೂ ತಿಂದು ಸುಮ್ಮನಾಗಿರ್ತಾರೆ. ಸ್ವಲ್ಪ ಅಂತ ಅಂದ್ಕೊಂಡು ಜಾಸ್ತಿ ಆಗಿರುತ್ತೆ. ಸಿ ಅಗೇನ್ ಸ್ವೀಟ್ ಈಸ್ ಆಲ್ಸೋ ಅಡಿಕ್ಷನ್, ಸರಿನಾ? ಸ್ವೀಟ್ ಇಟ್ ಸೆಲ್ಫ್ ಈಸ್ ಅಡಿಕ್ಷನ್, ಸ್ಟಡೀಸ್ ಹ್ಯಾವ್ ಶೋ, ಸರಿನಾ? ಸೊ ತಿಂದೇ ಇದ್ದರೆ ಬೆಸ್ಟು, ಸರಿನಾ? ತಿನ್ನಲೇಬೇಕು ಅಂತ ಅಂದ್ರೂ ಸರಿನಾ, ಆಲ್ ದೋಸ್ ಹೂ ಆರ್ ಟೇಕಿಂಗ್ ಇನ್ಸುಲಿನ್ ಮೋಸ್ಟ್ ಆಫ್ ದ ಟೈಮ್ಸ್ ಈಗ ಈ ಕಂಟಿನ್ಯೂಸ್ ಗ್ಲೂಕೋಸ್ ಮಾನಿಟರಿಂಗ್ ಸಿಸ್ಟಮ್ ಹಾಕಿದಾಗ ಪೇಷಂಟ್ಸು ವಾಪಸ್ ಬರ್ತಾರೆ ಡೇಟಾ ತೊಗೊಂಡು. ಯಾಕೆ ಸಡನ್ನಾಗಿ ಹಿಂಗೆ ಜಾಸ್ತಿ ಸ್ಪೈಕ್ ಆಯ್ತಲ್ಲ ಅಂತ ನೋಡಿದ್ರೆ, ಸರ್ ಒಂದೇ ಒಂದು ಸ್ವೀಟ್ ತಿಂದ್ಬಿಟ್ಟೆ ಸರ್, ಅರ್ಧ ಒಬ್ಬಟ್ಟು ಸರ್, ಅವರು ಹಂಗೆ ಅನ್ಬೇಡಿ ತಗೊಳ್ಳಿ ಏನಾಗಲ್ಲ ಅಂತ ಹಾಕ್ಬಿಟ್ರು, ತಿಂದ್ಬಿಟ್ಟೆ. ಸೊ ಅಷ್ಟರಲ್ಲಿ ನೋಡಿದ್ರೆ 350 ಹೋಗಿದೆ. ದಿಸ್ ಈಸ್ ಫಾರ್ ಅ ಪರ್ಸನ್ ಹೂ ಇಸ್ ಆನ್ ಇನ್ಸುಲಿನ್, ಸರಿನಾ? ಈವನ್ ಅರ್ಧ ಒಬ್ಬಟ್ಟು ಈಸ್ ಡೇಂಜರಸ್. ಈಗ ನಿಮ್ಮದು ಬಾರ್ಡರ್ ಲೈನ್ ಡಯಾಬಿಟಿಸ್ ಇದೆ, ನೀವು ಡಯಟು ಕಂಟ್ರೋಲು ಎಲ್ಲ ಮಾಡ್ತಾಯಿದ್ರೆ ದೆನ್ ಒಕೇಶ್ನಲ್ ಸ್ವೀಟ್ ಓಕೆ, ಆ ಒಕೇಶನ್ಸ್ ಜಾಸ್ತಿ ಆಗಬಾರ್ದು ಅಷ್ಟೇ. ಬಟ್ ಅದು ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿನೇ. ಎಸ್, ಸರಿನಾ? ದೋಸೆ ಈಗ ಪ್ರತಿಯೊಂದು ಮೀಲ್ಗೂ ಮುಂಚೆ ಸ್ಮಾಲ್ ಡೋಸ್ ಇನ್ಸುಲಿನ್ ತೊಗೊಳ್ತಿರೋರ್ಗಂತೂ ಸ್ವೀಟ್ ವಿ ಆಲ್ವೇಸ್ ಬೆಟರ್ ಅವಾಯ್ಡ್. ಇಲ್ಲ ಅದನ್ನು ತೊಗೊಳ್ಳೇಬೇಕು, ಇಲ್ಲ ಇನ್ಸುಲಿನ್ ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಈಗ ಸಣ್ಣ ಮಕ್ಕಳಲ್ಲಿ ಕೂಡ ಡಯಾಬಿಟಿಸ್ ಕಾಣಿಸ್ಕೊಳ್ತಾ ಇದೆ. ಸೊ ಇದಕ್ಕೆ ಏನು ಕಾರಣಗಳಿರ್ಬೋದು? ಎಸ್, ಸೊ ಸಣ್ಣ ಮಕ್ಕಳಲ್ಲಿ ಡಯಾಬಿಟಿಸು 20 ವರ್ಷದ ಹಿಂದೆ ಬೇರೆ ಸಿಚುವೇಶನ್ ಇತ್ತು, ಈಗ ಸ್ವಲ್ಪ ಸಿಚುವೇಶನ್ ಚೇಂಜ್ ಆಗ್ತಾಯಿದೆ. ಇಂಡಿಯನ್ ಪರ್ಸ್ಪೆಕ್ಟಿವಲ್ಲಿ ಮಾತಾಡ್ತಾ ಇದ್ದೀನಿ. ಸೊ 20 ವರ್ಷದ ಹಿಂದೆ ಅಥವಾ 30 ವರ್ಷದ ಹಿಂದೆ ನಾವೆಲ್ಲ ಸ್ಕೂಲಿನ ಡೇಸಲ್ಲಿ ಇರ್ಬೇಕಾದ್ರೆ ಎಲ್ಲರೂ ಮಕ್ಕಳು ಸಣ್ಣಗೇ ಇರ್ತಾಯಿದ್ರು ಮೆಜಾರಿಟಿ. ಸೊ ಅಂಥ ಟೈಮಲ್ಲಿ ಬರ್ತಾ ಇದ್ದಂತಹ ಡಯಾಬಿಟಿಸು ಟೈಪ್ 1 ಡಯಾಬಿಟಿಸ್, ಅದೇ ಇನ್ಸುಲಿನ್ ಡೆಫಿಷಿಯನ್ಸಿಯಿಂದ ಬರ್ತಾ ಇದ್ದಂಥ ಡಯಾಬಿಟಿಸ್. ಈಗ ಸ್ವಲ್ಪ ಅವ್ರದ್ದು ಹೆಲ್ತ್ ಸ್ಟೇಟಸ್ ಇಂಪ್ರೂವ್ಡ್, ಚಬ್ಬಿಯರ್ ಸೈಡೇ ಜಾಸ್ತಿ ಜನ ಇರ್ತಾರೆ. ಓಕೆ, ಸೊ ಚಬ್ಬಿ ಆದಂಗೂ ಮಕ್ಕಳಲ್ಲಿ ಈಗ ಟೀನೇಜರ್ಸ್ಗಿಂತ ಕಡಿಮೆ, ಈವನ್ 8-10 ವರ್ಷದ ಮಕ್ಕಳಲ್ಲೂ ಟೈಪ್ 2 ಡಯಾಬಿಟಿಸ್ ಬರ್ತಾ ಇದೆ. ಅಂದರೆ ಬಿಕಾಸ್ ಆಫ್ ದಿ ಇನ್ಸುಲಿನ್ ರೆಸಿಸ್ಟೆನ್ಸ್, ಓವರ್ ವೆಯ್ಟಿಂದಾಗಿ ಡಯಾಬಿಟಿಸ್ ಬರ್ತಾ ಇದೆ. ಎಸ್, ಸೊ ಮಲ್ಟಿಪಲ್ ಫ್ಯಾಕ್ಟರ್ಸ್. ಒಂದು ಇಂಪ್ರೂವ್ಡ್ ನ್ಯೂಟ್ರಿಷನ್, ಲ್ಯಾಕ್ ಆಫ್ ಎಕ್ಸಸೈಸ್ ಆ್ಯಂಡ್ ಮೋರ್ ಆಫ್ ಸ್ಕ್ರೀನ್ ಟೈಮ್. ಓಕೆ, ಸ್ನ್ಯಾಕ್ಸ್, ಅನ್ನೆಸೆಸರಿ ಸ್ನ್ಯಾಕ್ಸ್. ಟು ಬಿ ಫ್ರ್ಯಾಂಕ್, ನಾನು ಫಸ್ಟು ಪಿಜ್ಜಾ ತಿಂದಿದ್ದು ಆಫ್ಟರ್ ಐ ಜಾಯಿಂಡ್ ಮೈ MBBS. ಅಲ್ಲಿವರೆಗೂ ಪಿಜ್ಜಾ ಟೇಸ್ಟ್ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ.
ಈಗ ಮಕ್ಕಳು ಆ್ಯಸ್ ಯಂಗ್ ಎಸ್ 3 years ದೇ ಆರ್ ಎಕ್ಸ್ಪೋಸ್ ಟು ಪಿಜ್ಜಾ. ಒಂದು ವೈ ಅಂದರೆ ಅವಾಗೆಲ್ಲ ಪಿಜ್ಜಾ ಅನ್ನೋ ಕಾನ್ಸೆಪ್ಟೇ ನಮ್ಗೆ ಗೊತ್ತಿರಲಿಲ್ಲ. ಓಕೆ, ಆ್ಯಂಡ್ ಇಟ್ ಈಸ್ ಅ ವೆರಿ ಕ್ಯಾಲೋರಿ ರಿಚ್ ಫುಡ್. ಓಕೆ, ಆ ಚೀಸ್ ಇದೆಯಲ್ಲ, ದಟ್ ಈಸ್ ಅ ವೆರಿ ಕ್ಯಾಲೋರಿ ರಿಚ್ ಫುಡ್. ಏನು ತಿನ್ನಲ್ಲ ಸರ್, ಸುಮ್ಮನೆ ಒಂದು ಬ್ರೆಡ್ ಒಂದು ಚೀಸ್ ಸ್ಲೈಸ್ ಅಷ್ಟೇ ಸಂಜೆಗೆ ತಿನ್ನೋದವನು. ಇಲ್ಲ ಸ್ಯಾಟರ್ಡೆ ಸ್ಕೂಲ್ಗೆ ಹೋಗ್ಬೇಕಾರೆ ಒಂದು ಚೀಸ್ ಸ್ಲೈಸು ಒಂದು ಬ್ರೆಡ್ ಅಷ್ಟೇ ಕಳಿಸಿರ್ತೀನಿ ಸರ್. ಈಗ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್, ಸ್ನ್ಯಾಕ್ಸ್ ಎಲ್ಲದರಲ್ಲೂ ಬರ್ಗರ್, ಸ್ಯಾಂಡ್ವಿಚ್, ಚೀಸ್. ಹಾಂ, ಅದು ನೆಕ್ಸ್ಟ್ ಲೆವೆಲ್. ಸರಿ. ಸೊ ಬಟ್ ಅಗೇನ್ ದಟ್ ಚೀಸ್ ಎನರ್ಜಿ ಡೆನ್ಸ್ ಫುಡ್ ಅಂತ ಹೇಳ್ತೀವಿ. ಈ ನಾವೇನು ಫಾಸ್ಟ್ ಫುಡ್ಸ್ ಎಣ್ಣೆಲಿ ಕರೆದಿರೋ ಅಂಥದ್ದು ಅಥವಾ ಚೀಸಿಂದ ಮಾಡಿರೋ ಅಂಥದ್ದು, ಈ ಅಥವಾ ತುಪ್ಪ ಹಾಕಿ ಕೊಡೋ ಅಂಥದ್ದು, ಇವೆಲ್ಲದು ಎನರ್ಜಿ ಡೆನ್ಸಿಟಿನ ಜಾಸ್ತಿ ಮಾಡುತ್ತೆ. ತಿನ್ನೋದು ಒಂದೇ ತುತ್ತಾದ್ರೂ ಅದರಲ್ಲಿ ಎನರ್ಜಿ ಬರೋ ಅಂಥದ್ದು ಜಾಸ್ತಿ ಇರುತ್ತೆ. ಸೊ ದ್ಯಾಟ್ ಈಸ್ ಕಾಂಟ್ರಿಬ್ಯೂಟಿಂಗ್ ಟು ಚೈಲ್ಡ್ಹುಡ್ ಒಬೆಸಿಟಿ. ಸೊ ಅದರಿಂದಾಗಿ ಟೈಪ್ 2 ಡಯಾಬಿಟಿಸು ಮಕ್ಕಳಲ್ಲಿ ಕಾಮನ್ ಆಗ್ತಿದೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಮಕ್ಕಳಲ್ಲಿ ಡಯಾಬಿಟಿಸ್ ಬಂದಾಗ ಟೈಪ್ 1 ಆಯಿತು, ಟೈಪ್ 2 ಮಾತಾಡಿದ್ವಿ. ಮೊನೋಜೆನಿಕ್ ಡಯಾಬಿಟಿಸ್ ಅಂದರೆ ಯಾವುದೋ ಒಂದು ಜೀನಲ್ಲಿ ವೇರಿಯೇಷನ್ ಆಗಿರುತ್ತೆ. ಆ ಡಿಲೀಷನ್ ಆಗಿರುತ್ತೋ, ಅಡಿಷನ್ ಆಗಿರುತ್ತೋ, ಅಥವಾ ಬೇರೆ ಏನೋ ಒಂದು ಸಬ್ಸ್ಟಿಟ್ಯೂಷನ್ ಆಗಿರುತ್ತೆ ಜೀನ್ಸ್ ಲೆವೆಲ್, DNA ಲೈನ್. ಆ ಒಂದು ಎನ್ಸೈಮ್ ಕೊರತೆಯಿಂದಾಗಿ ಡಯಾಬಿಟಿಸ್ ಡೆವಲಪ್ ಆಗುವಂಥದ್ದು. ಅದು ಇಟ್ ಕ್ಯಾನ್ ಬಿ ಸೀನ್ ಇನ್ ಈವನ್ ದ ನ್ಯೂ ಬಾರ್ನ್ಸ್, ಹುಟ್ಟಿದ ಮಗುವಲ್ಲೂ ಕಾಣಬಹುದು, 6 ತಿಂಗಳ ಮಕ್ಕಳಲ್ಲೂ ಬರ್ಬೋದು, 3 ವರ್ಷದ ಮಕ್ಕಳು, 5 ವರ್ಷದ ಮಕ್ಕಳು, 8 ವರ್ಷದ ಮಕ್ಕಳಲ್ಲೂ ಬರಬಹುದು. ದಟ್ ಈಸ್ ಮೊನೋಜೆನಿಕ್ ಕಾಸ್ ಆಫ್ ಡಯಾಬಿಟಿಸ್ ಅಂತೀವಿ. ಸೊ ಮಕ್ಕಳಲ್ಲಿ ಬರೋವಂಥ ಡಯಾಬಿಟಿಸ್ ಎಲ್ಲಾವುದು ಟೈಪ್ 1 ಡಯಾಬಿಟಿಸ್ ಅಲ್ಲ, ಎಲ್ಲಾವುದು ಟೈಪ್ 2 ಡಯಾಬಿಟಿಸ್ ಅಲ್ಲ, ಮೊನೋಜೆನಿಕ್ ಕಾಸ್ ಆಫ್ ಡಯಾಬಿಟಿಸ್ ಅಂತಲೂ ಇರುತ್ತೆ. ಅದನ್ನು ನಾವು ಐಡೆಂಟಿಫೈ ಮಾಡಬೇಕಾಗತ್ತೆ. ಸೊ ಈವನ್ ಈಗ ಈ ಮೊನೋಜೆನಿಕ್ ಕಾಸ್ ಆಫ್ ಡಯಾಬಿಟಿಸ್ ಬಗ್ಗೆ ಮಾತಾಡ್ತಾ, ಅಡಲ್ಟ್ಸಲ್ಲೂ ಇಟ್ ಕ್ಯಾನ್ ಸ್ಟಿಲ್ ಹ್ಯಾಪನ್. ಸರಿನಾ? ಈಗ ನಾವು ಈ ಆಫ್ ಲೇಟ್ 35 ಇಯರ್ಸ್ಗಿಂತ ಕಡಿಮೆ ಇರೋರಲ್ಲಿ ಡಯಾಬಿಟಿಸ್ ಜಾಸ್ತಿ ಬರ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಆಯ್ತಲ್ವಾ? ದಟ್ ಈಸ್ ನೋನ್ ಆಸ್ ಡಯಾಬಿಟಿಸ್ ಇನ್ ಯಂಗ್. ಸರಿನಾ? ಡಯಾಬಿಟಿಸ್ ಇನ್ ಯಂಗ್ ಇಟ್ ಸೆಲ್ಫ್ ಈಸ್ ಅ ಸೆಪ್ರೇಟ್ ಎಂಟೈಟಿ. ಅಲ್ಲಿ ಈ ಮೆಚುರಿಟಿ ಆನ್ಸೆಟ್ ಡಯಾಬಿಟಿಸ್ ಇನ್ ಯಂಗ್ ಅಂತ ಒಂದು ಬರುತ್ತೆ. ಅದನ್ನು ಜೆನೆಟಿಕ್ ಮ್ಯೂಟೇಷನ್ನೇ 20 ವರ್ಷ ಆದಮೇಲೆ ಅದು ಡಯಾಬಿಟಿಸ್ ಆಗಿ ಕಾಣಿಸ್ಕೊಳ್ಳುತ್ತೆ. ಸೊ ನಿಮ್ಮ ಈಗ ಈ 30 ಇಯರ್ಸ್ ಅಥವಾ 20ಇಂದ 35 ಇಯರ್ಸ್ ಒಳಗಡೆ ಡಯಾಬಿಟಿಸ್ ಬಂದಿರೋರಿಗೆ ಅದು ಒಂದು ಇಂಪಾರ್ಟೆಂಟ್. ಇಟ್ ಈಸ್ ನಾಟ್ ಜಸ್ಟ್ ಟೈಪ್ 2 ಡಯಾಬಿಟಿಸ್. ಓಕೆ, ಆ್ಯಂಡ್ ಇಟ್ ಈಸ್ ನಾಟ್ ಓನ್ಲಿ ಟೈಪ್ 1 ಡಯಾಬಿಟಿಸ್ ಆಲ್ಸೋ. ಇಟ್ ಕ್ಯಾನ್ ಬಿ ಮೆಚುರಿಟಿ ಆನ್ಸೆಟ್ ಡಯಾಬಿಟಿಸ್ ಇನ್ ಯಂಗ್ ಅಂತ ಒಂದು ಕಂಡೀಷನ್. ಸೊ ನಿಮ್ಮ ಡಾಕ್ಟ್ರ್ ಹತ್ರ ಡಿಸ್ಕಸ್ ಮಾಡಿದ್ರೆ, ಇಫ್ ದೇ ಆರ್ ಸಸ್ಪೆಕ್ಟಿಂಗ್, ಆ ಜೆನೆಟಿಕ್ ಟೆಸ್ಟ್ ಕಳಿಸಿದ್ರೆ, ಆ ಜೆನೆಟಿಕ್ ಮ್ಯೂಟೇಷನ್ ಬಂತು ಅಂದರೆ ಅದಕ್ಕೆ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ತೊಗೊಂಡ್ರೆ ಯುವರ್ ಡಯಾಬಿಟಿಸ್ ಇಸ್ ಅಂಡರ್ ಕಂಟ್ರೋಲ್. ಬಟ್ ಮಕ್ಕಳಿಗೆ ನಿಮ್ಮ ಅಡ್ವೈಸ್ ಏನಂತ ಹೇಳಿದರೆ, ಎಕ್ಸಸೈಸ್ ಮಾಡಬೇಕು. ಎಸ್, ಮಕ್ಕಳಲ್ಲಿ ನಾವೀಗ ಟೈಪ್ 1 ಡಯಾಬಿಟಿಸ್ ಕಾಮನ್ ಆಗಿ ಮಕ್ಕಳಲ್ಲಿ ನಾವು ನೋಡೋ ಅಂಥದ್ದು ಆಯ್ತಲ್ವಾ, ಅದು ಡೈರೆಕ್ಟಾಗಿ ಪ್ರೆಸೆಂಟೇಷನ್ನು 10ರಲ್ಲಿ ನಾವೀಗ 4 ಅಥವಾ 5 ಮಕ್ಕಳು ಏನು ಅಂತಂದರೆ ಉಸಿರಾಟದ ತೊಂದರೆ, ಹೊಟ್ಟೆ ನೋವು, ಆ ಡಯಾಬಿಟಿಕ್ ಕೀಟೋ ಅಸಿಡೋಸಿಸ್ ಅಂತ ಒಂದು ಕಾಂಪ್ಲಿಕೇಶನ್ ಸ್ಟೇಜಲ್ಲಿ ಪ್ರೆಸೆಂಟ್ ಆಗ್ತಾರೆ. ಪೇರೆಂಟ್ಸ್ ಐಡೆಂಟಿಫೈಯೇ ಮಾಡಿರಲ್ಲ. ಮಕ್ಕಳಲ್ಲೂ ವೆಯ್ಟ್ ಲಾಸ್ ಆಗ್ತಿರುತ್ತೆ, ಅಥವಾ ಮಕ್ಕಳಲ್ಲಿ ಬೆಡ್ ವೇಟಿಂಗ್ ಶುರುವಾಗಿರುತ್ತೆ. ಈಗ 5 ವರ್ಷ 6 ವರ್ಷದ ತನಕ ಮಗು ಚೆನ್ನಾಗೇ ಇತ್ತು, ಆಯಿತಾ, ಇದಕ್ಕಿದ್ದಂಗೆ ರಾತ್ರಿ ಯಾಕೋ ಬೆಡ್ ವೇಟಿಂಗ್ ಆಗೋಕ್ಕೆ ಶುರುವಾಗಿದೆ. ಪೇರೆಂಟ್ಸು ಅದನ್ನು ಯೂಶ್ವಲಾಗಿ ಏನೋ ರೀಸನ್ ಇರ್ಬೋದು, ದೇ ಟೆಂಡ್ ಟು ಇಗ್ನೋರ್. ಆ್ಯಂಡ್ ಇಟ್ ಈಸ್ ವೆರಿ ಬೆಡ್ ವೇಟಿಂಗ್ ಈಸ್ ಆಲ್ಸೋ ಅ ಸಿಂಪ್ಟಮ್ ಆಫ್ ಡಯಾಬಿಟಿಸ್. ಡಯಾಬಿಟಿಸ್ನ ರೂಲ್ ಔಟ್ ಮಾಡಲೇಬೇಕು. ಮುಂಚೆ ಬೆಡ್ ವೇಟಿಂಗ್ ಇಲ್ಲದೆ ಇರೋ ಮಗುಗೆ ಈಗ ಬೆಡ್ ವೇಟಿಂಗ್ ಬಂದಿದೆ ಅಂದರೆ ದೆನ್ ಡಯಾಬಿಟಿಸ್ ಇರೋ ಚಾನ್ಸ್ ಇರುತ್ತೆ. ಯು ಶುಡ್ ರೂಲ್ ಔಟ್. ಸೊ ಇಫ್ ಮಗುದೇನಾದರೂ ತೂಕ ಕಡಿಮೆ ಆಗ್ತಾಯಿದೆ, ಅಥವಾ ಮಗು ಪದೇ ನೀರು ಕುಡಿತಾ ಇದೆ, ಅಥವಾ ಮಗುಗೆ ಬೆಡ್ ವೇಟಿಂಗ್ ಶುರು ಆಗ್ತಿದೆ, ಅಥವಾ ರಾತ್ರಿ 1-2 ಸಲ ಯೂರಿನ್ ಗೆದೇಳ್ತಾ ಇದೆ, ಈ ಥರ ಎಲ್ಲ ಆಗ್ತಾಯಿದೆ ಅಂತ ಅಂದರೆ ಅದು ಡಯಾಬಿಟಿಸ್ನ ಒಂದು ಮುನ್ಸೂಚನೆ. ತಕ್ಷಣವೇ ಬ್ಲಡ್ ಟೆಸ್ಟ್ ಮಾಡಿಸಿ. ಎಷ್ಟೊಂದು ಜನ ಪೇರೆಂಟ್ಸ್ ಬರ್ತಾರೆ, ಜ್ವರ ಬಂದಿದೆ, ಯಾಕೋ ಮಗು ಸಣ್ಣ ಆಗ್ತಿದೆ, ಒಂಥರ ಉಸಿರಾಡೋಕ್ಕೆ ತೊಂದರೆ ಅಂತ ಅಂದ್ಕೊಂಡು ಒಂದು 3-4 ದಿವಸ ಅದು ಇದು ಮಾತ್ರೆ ಟ್ರೀಟ್ಮೆಂಟ್ ಎಲ್ಲ ಮುಗಿಸಿರ್ತಾರೆ. ಕೊನೆಗೆ ಸಮ್ ಡಾಕ್ಟರ್ ವಿಲ್ ಟೆಲ್ ಒಂದ್ಸಲ ಶುಗರ್ ಟೆಸ್ಟ್ ಮಾಡಿಸಿದ್ರೆ 560. ಸರಿನಾ? ಸೊ ದ್ಯಾಟ್ ಈಸ್ ಡಯಾಬಿಟಿಕ್ ಕೀಟೋಸಿಡೋಸಿಸ್. ಸರ್, ಈಗ ಎಲ್ಲರಿಗೂ ಮೂಡುವಂಥ ನೆಕ್ಸ್ಟ್ ಕ್ವೆಶ್ಚನ್ ಏನಂತ ಹೇಳಿದರೆ, ಈಗಿನ ಕಾಲದ ಮಕ್ಕಳು ಯಾವಾಗಲೂ ಫೋನಲ್ಲೇ ಇರ್ತಾರೆ, ಟ್ಯಾಬ್ಲೆಟಲ್ಲಿ ಇರ್ತಾರೆ. ಓಕೆ, ಸೊ ಎಸ್, ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಕಡಿಮೆ ಆಗಿದೆ.
ನಾವೀಗ ಇಫ್ ಯು ಗೋ ಬ್ಯಾಕ್ 20 years or 30 years ಡೌನ್ ದ ಲೇನ್, ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಸ್ಕೂಲಿಂದ ಬಂದ ತಕ್ಷಣ ಬ್ಯಾಗ್ ಬಿಸಾಕಿ ಆಚೆ ಹೋದರೆ ಈ ನಮ್ಮ ಹೊಡೆದು ಒಳಗೆ ಕರ್ಕೊಂಬರೋ ತನಕನೂ ಆಚೆನೇ ಇರ್ತೈತಿ ಎಲ್ಲರೂ. ಓಕೆ, ಈಗ ಆ್ಯಕ್ಚುಲಾಗಿ ಉಲ್ಟಾ ಆಗ್ಬಿಟ್ಟಿದೆ. ಅಮ್ಮನೇ ಹೊಡೆದು ಹೋಗು ಆಟಾಡ ಹೋಗು ಸಾಕು ಮೊಬೈಲ್ ಅಂತ ಅಂದ್ಬಿಟ್ಟು. ಈ ಶಿಫ್ಟ್ ಹೇಗಾಯಿತು ಅಂತ ಅಂದ್ಕೊಂಡು ನಾವು ನೋಡ್ತಾ ಹೋದರೆ, ಫಸ್ಟ್ ನಾವು ಚಿಕ್ಕವ್ರು ಇರ್ಬೇಕಾದ್ರೆ, ಅಥವಾ ನಮಗಿಂತ ಇನ್ನೊಂದು ಸ್ವಲ್ಪ ಮೇ ಬಿ 10 years ನಮಗಿಂತ ಜಾಸ್ತಿ ಇದ್ದವ್ರಿಗೆ, ಆವಾಗ 1980s ಚೈಲ್ಡ್ಹುಡ್ಡಲ್ಲಿದ್ದವ್ರಿಗೆ ಅವ್ರಿಗೆಲ್ಲ ಆಟ ಅಂತಂದರೆ 4 ಜನ ಮಕ್ಕಳು ಸೇರ್ಕೋಬೇಕು. ಅದು ಏನೋ ಒಂದು ಆಟ, ಚೌಕಾಬಾರನೇ ಆಡಲಿ ಅಥವಾ ಬೇರೆ ಇನ್ನೊಂದು ಐಸ್ ಪೈಸೋ ಜೂಟಾಟನೋ ಏನೇ ಆಡಲಿ, ಎಲ್ಲ ದೇ ಆರ್ ಆಲ್ ಇನ್ವಾಲ್ವ್. ಬರ್ತಾ ಹೆಂಗಾಯಿತು ಅಂತಂದರೆ, ಕೆಲವ್ರ ಮನೇಲಿ ಟಿ ವಿ ವಿಡಿಯೋ ಗೇಮ್ ಬರೋಕ್ಕೆ ಶುರುವಾಯಿತು. ಎಲ್ಲ ಮಕ್ಕಳು ಅಲ್ಲಿ ಹೋಗಿ ಕೂತ್ಕೊಂಡು ಒಂದು ಇಬ್ಬರು ಹಿಂಗೆ ಅನ್ಬೇಕಾದ್ರೆ ಇನ್ನೆಲ್ಲರೂ ಹಿಂದ್ಗಡೆಯಿಂದ ನೋಡ್ತಾಯಿದ್ರು. ಅಲ್ಲಿಗೆ ಒಂದು ಸಮ್ ಸಿಗ್ನಿಫಿಕೆಂಟ್ ಅಮೌಂಟ್ ಆಫ್ ಟೈಮ್ ಸಿಟ್ಟಿಂಗಿಗೆ ಶುರುವಾಯಿತು. ಗ್ರ್ಯಾಜುವಲಾಗಿ ಟಿ ವಿ ವಿಡಿಯೋ ಗೇಮಿಂದ ಕಂಪ್ಯೂಟರ್ ವಿಡಿಯೋ ಗೇಮ್ಸಿಗೆ ಅಪ್ಗ್ರೇಡ್ ಆದರು. ಕಂಪ್ಯೂಟರ್ ವಿಡಿಯೋ ಗೇಮ್ಸಿಂದ ನೆಕ್ಸ್ಟ್ ಹ್ಯಾಂಡ್ ಹೆಲ್ಡ್ ವಿಡಿಯೋ ಗೇಮ್ಸು ಬಂತು. ಈಗ ಫೋನ್, ಸರಿನಾ? ಎಲ್ಲರೂ ಫೋನೇ, ಆ್ಯಂಡ್ ಎವ್ರಿ ಒನ್ ಈಸ್ ಸೋ ಇನ್ವಾಲ್ವ್ಡ್ ಇನ್ ದ ಫೋನ್. ನಾವೇ ಹೋಗಿ ಕಷ್ಟಪಟ್ಟು ಎಬ್ಸಿ ಆಚೆ ಹೋಗಿ ಆ್ಯಂಡ್ ಯು ಡೂ ಯುವರ್ ಆ್ಯಕ್ಟಿವಿಟಿ ಅಂತ ಕಳಿಸ್ಬೇಕಾಗಿರೋ ಅಂಥ ಪರಿಸ್ಥಿತಿ ಬಂದಿದೆ. ಈ ಗ್ರ್ಯಾಜುವಲ್ ಚೇಂಜ್ ಏನಾಯ್ತಲ್ವಾ, ದಟ್ ಈಸ್ ಆಲ್ಸೋ ಇಂಪ್ಯಾಕ್ಟಿಂಗ್ ದಿ ಡಯಾಬಿಟಿಸ್ ಡೆವಲಪ್ಮೆಂಟ್. ಸೊ ಅಲ್ಲಿಂದನೇ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಲೆವೆಲ್ಸು ಕಟ್ ಡೌನ್ ಆಗ್ತಾಯಿದೆ. ಆ್ಯಂಡ್ ಮಕ್ಕಳಿಗೆ ದಟ್ ಈಸ್ ಪೋಸಿಂಗ್ ಎ ಥ್ರೆಟ್ ಫಾರ್ ಡೆವಲಪ್ಮೆಂಟ್ ಆಫ್ ಡಯಾಬಿಟೀಸು, ಒಬೇಸಿಟಿ, and even the snacking pattern also if we look into. ಅವಾಗೆಲ್ಲೋ ಜಾತ್ರೆಗೋ ಏನಕ್ಕೋ ಒಂದು ಹೋದರೆ ಏನೋ ಒಂದು ಎಕ್ಸ್ಟ್ರಾ ಒಂದು ಐಸ್ ಕ್ರೀಮ್ ಸಿಕ್ಕರೆ ಅದೇ ಪುಣ್ಯ, ಸರಿನಾ? ಸೊ ಈಗ ಐಸ್ ಕ್ರೀಮ್ ಅಂತೂ ನೀವು ರೋಡಲ್ಲಿ ಹೋಗ್ತಾ ಇದ್ರೆ ಬೇಡ ಅಂದ್ರೂ ಎಲ್ಲ ಅಂಗಡಿಗಳವರು ಕರಿತಾ ಇರ್ತಾರೆ, ಮಕ್ಕಳು ಆ ಕಡೆಗೆ ಎಳಿತಾ ಇರ್ತಾರೆ. ಸೊ ದಿಸ್ ಚೇಂಜ್ ನಮಗೆ ಗೊತ್ತಿಲ್ದಂಗೆ ಆಗ್ತಿರುವಂಥ ಚೇಂಜಸ್. ನಾವು ಇಫ್ ಯು ಲುಕ್ ಇನ್ ಟು ಲೈಫ್, ನಾವು ಹೇಳ್ತೀವಿ ಲೈಫ್ ಸ್ಟೈಲ್ ಚೇಂಜಸ್ ಏನಾಗಿದೆ ಸರ್, ಏನಾಗಿದೆ ಅಂತ ಅಡ್ವಾನ್ಸ್ಮೆಂಟ್. ಸೊ ಇನ್ನೊಂದು ಒನ್ ಆಫ್ ದ ಇದರಲ್ಲಿ ನಾವು ಎಕ್ಸ್ಪ್ಲೋರ್ ಮಾಡ್ತಾಯಿದ್ವಿ. ಮುಂಚೆ ಎಲ್ಲ ಹೆಂಗಿತ್ತು, ಮನೆಯಿಂದ ಈಗೇನೋ ತರಕಾರಿ ತರಕ್ಕೆ ಹೋಗಬೇಕು ಅಥವಾ ಮನೆಗೇನೋ ರೇಷನ್ ಬೇಕು ಅಂತಂದರೆ ಫಸ್ಟ್ ಎಲ್ಲ ಒಂದು ಲಿಸ್ಟ್ ಬರೆದಿಟ್ಕೊಂಡು ಅಪ್ಪ ಮೇ ಬಿ ಮಕ್ಕಳು ಮಗನೋ ಮಗಳೋ ಒಬ್ಬರು ಕೈ ಹಿಡ್ಕೊಂಡು ಮಾರ್ಕೆಟ್ಗೆ ಹೋಗಿ ಬರೋದು. ದಟ್ ಈಸ್ ಅ ಒನ್ ಸಿಗ್ನಿಫಿಕೆಂಟ್ ಈವೆಂಟ್ ಅಲ್ವಾ? ಮಾರ್ಕೆಟ್ಗೆ ಹೋಗಿ ಲಿಸ್ಟ್ ಬರ್ಕೊಂಡು ಹೋಗಿ ಆ ಅಂಗಡೀಲಿ ಹೇಳಿ ಅವ್ರ ಹತ್ರ ಇಸ್ಕೊಂಡು ಆ ಲಿಸ್ಟಲ್ಲಿ ಏನಿತ್ತೋ ಅಷ್ಟೇ ತೊಗೊಂಡು ಬರ್ತಾಯಿದ್ವಿ ಅಲ್ವಾ? ಈಗೇನಾಗಿದೆ ಅಂತ ಅಂದರೆ ಗ್ರ್ಯಾಜುವಲಿ ಹೆಂಗೆ ಚೇಂಜ್ ಆಯಿತು ಅಂತ ಹೇಳ್ತೀನಿ. ಅದಾದಮೇಲೆ ನೆಕ್ಸ್ಟು ಸೂಪರ್ ಮಾರ್ಕೆಟ್ ಕಾನ್ಸೆಪ್ಟ್ ಬಂತು. ಎಲ್ರಿಗೂ ಹ್ಯಾಪಿ. ಅಲ್ಲಿ ಅಂಗಡಿಗೆ ಹೋಗಿ ಸುಮ್ಮನೆ ಅಲ್ಲಿ ಅವ್ನು ಕೊಟ್ಟಿದ್ದು ತೊಗೊಂಬರೋದಕ್ಕಿಂತ ನಮಗೆ ಕಣ್ಣಿಗೆ ಬೇಕಾದ್ದು ಆರಿಸ್ಕೊಂಡು ಹಾಕ್ಕೊಂಬಂದರೆ ಚೆನ್ನಾಗಿರುತ್ತೆ, ಕ್ವಾಲಿಟಿ ನಾವು ನೋಡ್ತೀವಿ ಅಂದ್ಕೊಂಡು ಸೂಪರ್ ಮಾರ್ಕೆಟಿಗೆ ಶಿಫ್ಟ್ ಆದರು. ಸೂಪರ್ ಮಾರ್ಕೆಟಿಗೆ ಹೋದಾಗ ಏನಾಯಿತು ಪ್ರಾಬ್ಲಮ್ಮು, ಲಿಸ್ಟಲ್ಲಿ ಇದ್ದಿದ್ದು 10 ಐಟಮ್ಮು, ಕಾರ್ಟಿಗೆ ಬಂದಿದ್ದು 20 ಐಟಮ್ ಆಗಿತ್ತು, ಸರಿನಾ? ಅಲ್ಲಿ ಬೇಡದೆ ಇದ್ದಿದ್ದು ಎಕ್ಸ್ಟ್ರಾ ಒಂದು ಮಿರಿಂಡಾ 50% ಆಫ್, ಇನ್ನೊಂದು 60% ಆಫ್ ಅಂತ ಇಟ್ಟಿರೋದು, ಇರಲಿ ಬೇಕಾಗತ್ತೆ ಬಿಡು, ಬಿಸ್ಕೆಟು ಬೇಕಾಗತ್ತೆ ಬಿಡು ಅಂತ ಎಕ್ಸ್ಟ್ರಾ ತುಂಬ್ಸೋಕ್ಕೆ ಶುರು ಮಾಡಿದ್ವಿ, ಸರಿನಾ? ಸೊ ಫ್ರಮ್ ಡಿಪಾರ್ಟ್ಮೆಂಟಲ್ ಸ್ಟೋರ್ ಅಲ್ಲಿಗೆ ಶಿಫ್ಟ್ ಆದ್ವಿ. ಈಗ ಇನ್ನೂ ಅಡ್ವಾನ್ಸ್ಡ್ ಆಗಿಬಿಟ್ಟಿದೆ, ಕೆಲಸನೇ ಇಲ್ಲ. ಮನೇಲೇ ಕೂತ್ಕೊಂಡು ಯು ಜಸ್ಟ್ ಆರ್ಡರ್. ಅಲ್ಲ ಅವನು ಏನೋ ಇನ್ನೂ ಕಣ್ಣಿಗೆ ಬೇಕಾದ್ದು ಬೇಡವಾದ್ದು ಎಲ್ಲ ತೋರಿಸ್ತಾನೆ. ಸೊ ಯು ಆರ್ ಆರ್ಡರಿಂಗ್ ದ್ಯಾಟ್. ಇದೇ ಲೈಫ್ ಸ್ಟೈಲ್ ಚೇಂಜ್. ಬೇಸಿಕ್ ಫಿಸಿಕಲ್ ಎಕ್ಸರ್ಸೈಸಸ್ ಆಲ್ಸೋ ವಿ ಆರ್ ಮಿಸ್ಸಿಂಗ್. ಈ ಲೈಫ್ ಸ್ಟೈಲ್ ಚೇಂಜ್ ಎಷ್ಟು ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಆಗ್ತಾ ಬಂತು ಅಂತ ಅಂದರೆ ನಾವು ಐಡೆಂಟಿಫೈ ಮಾಡ್ಕೊಳ್ಳಿಲ್ಲ. ನಾವು ಇದು ಅನುಕೂಲ ಅಂತ ಅಂದ್ಕೊಂಡ್ವಿ, ಬಟ್ ಇನ್ಫ್ಯಾಕ್ಟ್ ಇಂಡೈರೆಕ್ಟಾಗಿ ಅದು ನಮಗೆ ಅನಾನುಕೂಲನೇ ಆಗ್ತಾಯಿದೆ. ನಾವು ಲಿಸ್ಟ್ ಇಟ್ಕೊಂಡು ಹೋಗಿ 10 ಐಟಮ್ ತರೋದ್ರ ಬದಲು ಈಗ ಕೂತಲ್ಲೇ 30 ಐಟಮು ಬೇಡದಿಲ್ಲದನ್ನು ಸೇರಿಸ್ಕೊಂಡು ತರಿಸಿ ಅದನ್ನೆಲ್ಲದನ್ನು ತಿಂದು ಕಾಯಿಲೆ ಬರ್ಸ್ಕೊಂಡು ಆಮೇಲೆ ಓಡಾಡೋದು ಹೆಂಗೆ, ಎಕ್ಸಸೈಸ್ ಮಾಡೋದು ಹೆಂಗೆ, ಟೈಮೇ ಸಿಗ್ತಾ ಇಲ್ಲ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾ ಇದ್ದೀವಿ. ಮಕ್ಕಳಿಗೆ ಸ್ಕೂಲ್ ಬಸ್ಸಸ್ ಇರಲಿಲ್ಲ, 1 kilometer 2 kilometers ರೇಡಿಯಸ್ ಅಲ್ಲಿ ಇದ್ದಿದ್ರೆ ನಡ್ಕೊಂಡು ಹೋಗಿ ಬರೋರು. ಇವಾಗ ಅದೂ ಬಸ್ಸಲ್ಲಿ ಹೋಗ್ತಾರೆ ಎಲ್ಲ ಕಡೆ. ಹೌದು, ಇದು ಹೆಂಗಾಗ್ತಿದೆ ಅಂತಂದರೆ ಈಗ ನಾವು ಎಷ್ಟೋ ದೂರ ಇದ್ದಾಗ್ಲೂ ಅಬ್ಬಬ್ಬ ಅಂದರೆ ಸೈಕಲಲ್ಲಿ ಹೋಗಿ ಬರ್ತಾಯಿದ್ರು, ಇಲ್ಲ ಮೆಜಾರಿಟಿ ಆಫ್ ದ ಟೈಮ್ ನಡ್ಕೊಂಡು ಹೋಗಿ ಬರ್ತಾಯಿದ್ರು, ತಂದೆ ತಾಯಿ ಕರ್ಕೊಂಡು ಹೋಗಿ ಬಿಟ್ಟು ಬರ್ತಾಯಿದ್ರು. ಈಗ ತಂದೆ ತಾಯಿ ಬ್ಯುಸಿಯಾಗಿದ್ದಾರೆ. 1 kilometer ಅಥವಾ 2 kilometer ದೂರ ಇರೋ ಸ್ಕೂಲ್ಗೇನೆ ಆ ಮಗು ಸ್ಕೂಲ್ ಟೈಮ್ಗೆ ನನ್ನ ಟೈಮ್ ಮ್ಯಾಚ್ ಆಗಲ್ಲ, ಅವ್ನು ಹೆಂಗೋ ಅವ್ನು ಸ್ಕೂಲ್ ಬಸ್ ಹತ್ಕೊಂಡು ಹೋಗಲಿ, ನನ್ನ ಪಾಡಿಗೆ ನಾನು ರೆಡಿಯಾಗಿ ನಾನು ಆಫೀಸ್ಗೆ ಹೋಗೋಕ್ಕೆ ಸರಿ ಹೋಗುತ್ತೆ ಅಂತ ಹತ್ತಿರದಲ್ಲಿರೋ ಸ್ಕೂಲ್
ಈವನ್ ವಿದಿನ್ 5 ಕಿಲೋಮೀಟರ್ಸ್ ವಿಸಿನಿಟೀಸ್ ಸ್ಕೂಲ್ಗೂ ಮಕ್ಕಳು ಅಷ್ಟೇ ಎದ್ದು ಹಿಂಗೆ ಕಣ್ಬಿಡೋ ಅಷ್ಟರಲ್ಲೇ 7:30 ಆಗಿರುತ್ತೆ, ಬಸ್ ಟೈಮ್ ಆಯ್ತು ಅಂತ ರೆಡಿ ಮಾಡಿ ಬಟ್ಟೆ ಹಾಕಿಸಿ 10 ಬಸ್ಸಲ್ಲಿ ಕೂರಿಸ್ಬಿಟ್ರೆ ಆ್ಯಂಡ್ ಸ್ಕೂಲ್ ಮುಗಿಸ್ಕೊಂಡು ಮತ್ತೆ ವಾಪಸ್ ಬರೋದು, ಬಸ್ ಬಂದು ಇಳಿತಾರೆ, ಮತ್ತು ಅಗೇನ್ ಹೋಮ್ ವರ್ಕು ಮೊಬೈಲು ದೇರ್. ಆ ಫಿಸಿಕಲ್ ಆ್ಯಕ್ಟಿವಿಟಿ ಕಾಂಪೊನೆಂಟ್ ಅನ್ನೋದೇ ಹೋಯ್ತು. ಸೊ ಈವನ್ ಸೈಕಲ್ಗಳಲ್ಲಿ ಸ್ಕೂಲ್ಗೆ ಹೋಗೋರಾಗಲಿ ಅದೆಲ್ಲ ದ ನಂಬರ್ ಆಫ್ ಪೀಪಲ್ ಯುಟಿಲೈಸಿಂಗ್ ದಿಸ್ ಇದು ಕಡಿಮೆ ಆಗ್ತಾ ಇದೆ. ಸೊ ದಟ್ ಈಸ್ ಇಂಡೈರೆಕ್ಟ್ಲಿ ರಿಫ್ಲೆಕ್ಟೆಡ್ ಇನ್ ದಿ ಡಯಾಬಿಟಿಸ್ ಡೆವಲಪ್ಮೆಂಟ್. ಓಕೆ, ನೆಕ್ಸ್ಟ್ ಕ್ವಶನ್ ಏನಂತ ಹೇಳಿದರೆ, ಹೆರಿಡಿಟಿಯಿಂದ ಇವಾಗ ಎಲ್ಲರೂ ಭಯ ಪಡ್ತಾರೆ. ಇವಾಗ ನಮ್ಮ ಅಪ್ಪನಿಗೆ 40 ಇಯರ್ಸಿಗೆ ಶುಗರ್ ಬಂತು, ಸೊ ಶುಡ್ ಐ ಬಿ ಸ್ಕ್ಯಾರ್ಡ್? ಇವಾಗ ನನಗೆ 25, ಸೊ ನಾನು ಹೆದರ್ಕೊಳ್ಬೇಕಾ? ಎಸ್. ಸೊ ಈ ಹೆರಿಡಿಟಿ ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಡಯಾಬಿಟಿಸಲ್ಲಿ ಬಹಳ ಇಂಪಾರ್ಟೆಂಟ್. ಟೈಪ್ 1 ಡಯಾಬಿಟಿಸ್ ಏನು ಇನ್ಸುಲಿನ್ ಡೆಫಿಷಿಯನ್ಸಿ ಇರುತ್ತಲ್ಲ ಅದಕ್ಕೇನು ಅಷ್ಟು ಸಿಗ್ನಿಫಿಕೆಂಟ್ ರಿಸ್ಕ್ ಇರಲ್ಲ. ಈಗ ಫಾದರ್ಗೆ ಡಯಾಬಿಟಿಸ್ ಇತ್ತು ಅಂತಂದರೆ ಅಂದರೆ ಒಂದು 2%, 4% ರಿಸ್ಕ್ ದಟ್ ದ ಬೇಬಿ ವಿಲ್ ಡೆವಲಪ್ ಡಯಾಬಿಟಿಸ್. ಫಾದರ್ ಮದರ್ ಇಬ್ರಿಗೂ ಇತ್ತು ಅಂದರೆ ಒಂದು 6 to 8% ಚಾನ್ಸಸ್ ದಟ್ ದ ಬೇಬಿ ವಿಲ್ ಡೆವಲಪ್. ಬಟ್ ಈ ಟೈಪ್ 2 ಡಯಾಬಿಟಿಸ್ ಇದೆಯಲ್ವಾ, ಟೈಪ್ 2 ಡಯಾಬಿಟಿಸ್ ಪೇರೆಂಟ್ಸಲ್ಲಿತ್ತು ಅಂತಂದರೆ ಮಕ್ಕಳಿಗೆ ಸಿಗ್ನಿಫಿಕೆಂಟಾಗಿ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಅಗೇನ್ ಈಗ ನಾವು ಈಗ ನೋಡ್ತಾ ಹೋದರೆ ಮುಂಚೆ ಈಗ ಅಜ್ಜನಿಗೆ 70 ವರ್ಷಕ್ಕೆ ಡಯಾಬಿಟಿಸ್ ಬಂದಿತ್ತು, ಅಪ್ಪನಿಗೆ ಇನ್ನೇನು ರಿಟೈರ್ ಆಗೋಕ್ಕೆ ಮುಂಚೆ 55-60 ವರ್ಷಕ್ಕೆ ಡಯಾಬಿಟಿಸ್ ಬಂತು, ಸರಿನಾ? ಅದಕ್ಕಿಂತ ಒಂದು ಜನ್ರೇಷನ್ ಕೆಳಗೆ ಬಂದಾಗ 40 to 50 ಆ ಏಜಲ್ಲೇ ಡಯಾಬಿಟಿಸ್ ಬರೋಕ್ಕೆ ಶುರುವಾಯಿತು. ನಾವು ವಾಟ್ ವಿ ಆರ್ ಪ್ರೆಸೆಂಟ್ಲಿ ಸೀಯಿಂಗ್ ಇಸ್ 20 to 30, 20 to 35 ಡಯಾಬಿಟಿಸ್ ಡಿಟೆಕ್ಟ್ ಆಗ್ತಿದೆ. ಆ್ಯಂಡ್ ಹಾರ್ಟ್ ಅಟ್ಯಾಕ್ ಆಲ್ಸೋ ಫಸ್ಟ್ ಟೈಮ್ ಬರ್ತೆ 32 years ಮೇಲೆ ಕಮಿಂಗ್ ವಿತ್ ಅ ಹಾರ್ಟ್ ಅಟ್ಯಾಕಲ್ಲಿ ಬ್ಲಡ್ ಟೆಸ್ಟ್ ಮಾಡಿಸಿದ್ರೆ ಡಯಾಬಿಟಿಸ್ ಇದೆ. ಆ್ಯಂಡ್ ಯು ಗೋ ಬ್ಯಾಕ್ ಆ್ಯಂಡ್ ಆಸ್ಕ್ ದ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಡಯಾಬಿಟಿಸ್ ಇದೆ ಅಂದರೆ ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿ ಸಿಗ್ನಿಫಿಕೆಂಟ್ ರಿಸ್ಕ್ ಫ್ಯಾಕ್ಟರ್. ಅದ್ರ ಜೊತೆಗೆ ಈಗ ನಾವು ಇಷ್ಟೊಂದು ಡಿಸ್ಕಸ್ ಮಾಡಿದ್ವಲ್ಲ ಲೈಫ್ ಸ್ಟೈಲ್ ಚೇಂಜಸ್ಸು, ಅಜ್ಜನಿಂದ ಮುತ್ತಜ್ಜನಿಂದ ಅಜ್ಜನಿಂದ ಅಪ್ಪನಿಂದ ಈಗ ನಮ್ಮ ಜನ್ರೇಷನ್ ಎಲ್ಲರೂ ಸಿಟ್ಟಿಂಗ್ ಟೈಮ್ ಜಾಸ್ತಿ ಆಗ್ತಾಯಿದೆ, ಈಟಿಂಗ್ ಹ್ಯಾಬಿಟ್ಸ್ ಇದೆಲ್ಲ ಅದು ಚೇಂಜ್ ಆಗ್ತಿದೆ. ಅದರಿಂದಾಗಿಯೇ ಆ ರಿಸ್ಕ್ ಇದ್ದಿದ್ದು 70 to 60 ಬಂತು, 60 to 50 ಬಂತು, 50 to 40, ಈಗ 30 years. ಸೊ ಫ್ಯಾಮಿಲಿ ಹಿಸ್ಟ್ರಿ ವಿತ್ ನಿಮ್ಮ ಲೈಫ್ ಸ್ಟೈಲ್ ಚೇಂಜಸ್. ಓಕೆ, ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂತಂದರೆ ವೇರ್ ವಿ ಡಿಂಟ್ ಡಿಸ್ಕಸ್ ವೆಯ್ಟ್ ಗೇನ್, ಸರಿನಾ? ವೆಯ್ಟ್ ಗೇನ್ ಆಫ್ಟರ್ 25 years, ಓಕೆ, ದ್ಯಾಟ್ ಈಸ್ ಮೋರ್ ಡೇಂಜರಸ್ ದ್ಯಾನ್ ವಾಟ್ ಯು ಹ್ಯಾವ್ ಗೇನ್ಡ್ ಅಪ್ ಟು 25 years. ಕೆಲವರು ಕಾಲೇಜಲ್ಲೇ ಒಂದು ದೇ ಆರ್ ವೆಲ್ ಬಿಲ್ಟ್ ಚಬ್ಬಿ ಎಲ್ಲ, ಓಕೆ, ಅವರು ದೇ ಆರ್ ನಾಟ್ ಎಟ್ ದ ರಿಸ್ಕ್ ಆಫ್ ಡಯಾಬಿಟಿಸ್. ಕಾಲೇಜಲ್ಲಿ ಸಣ್ಣ ಇರ್ತಾರೆ, ಸರಿನಾ? ಸೊ ಮಚ್ಚರ್ ಗ್ಯಾಂಗ್ ಮಚ್ಚರ್ ಫೋರ್ಸ್ ಅಂತ ಎಲ್ಲರೂ ಗೇಲಿ ಮಾಡ್ತಿರ್ತಾರೆ, ಆಯಿತಾ? ಆಮೇಲೆ 10 ವರ್ಷ 20 ವರ್ಷ ಬಿಟ್ಟು ನೋಡಿದ್ರೆ ಅವನು ಫುಲ್ ದಪ್ಪ ಆಗೋಗ್ಬಿಟ್ಟಿರ್ತಾರೆ, ಸರಿನಾ? ಆಫ್ಟರ್ ದೇ ಜಾಯಿನ್ ದಿ ವರ್ಕ್ ದೇ ಆರ್ ಅಟ್ ಎ ಇನ್ಕ್ರೀಸ್ಡ್ ರಿಸ್ಕ್ ಆಫ್ ಡೆವಲಪಿಂಗ್ ಡಯಾಬಿಟಿಸ್. ಯಾಕೆ ಅಂದರೆ ಐ ವಿಲ್ ಟೆಲ್ ಯು ವೈ ದಿಸ್ ಹ್ಯಾಪೆಂಡ್ ಅಂತ ಅಂದ್ಬಿಟ್ಟು. ಸಣ್ಣ ಇದ್ದವರು ಒಂದು ಬಿಕಾಸ್ ಆಫ್ ದಿ ಸೋಷಿಯಲ್ ಸ್ಟೇಟಸ್ ಆಲ್ಸೋ ಫುಡ್ ಕ್ಯಾಲರಿ ಎಕ್ಸೆಸ್ ಇರ್ತಿರಲಿಲ್ಲ. ಸಪೋಸ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಟಿಪಿಕಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇಂಡಿಯನ್ಸಲ್ಲಿ ಕ್ಯಾಲರಿ ಎಕ್ಸೆಸ್ ಯಾವತ್ತೂ ಇರಲಿಲ್ಲ. ಸೊ ಅವ್ರು ಬೆಳೀತಾನು ಒಂಚೂರು ಇನ್ನೂ ಬೇಕಿತ್ತು ಅನ್ನಂಗೆ ಊಟ ಮುಗೀತಿತ್ತು, ಸರಿ ಎಲ್ರಿಗೂ ಆಗಲಿ ಅಂತ ಅಂದ್ಕೊಂಡು ತಿಂದು ನಿಲ್ಲಿಸಿರೋರು. ಕಾಲೇಜಲ್ಲೂ ಸಣ್ಣಕ್ಕೆ ಇರೋರು 50 ಮ್ಯಾಕ್ಸಿಮಮ್ 45-50 kgs 55 kgs. ಒನ್ಸ್ ದೇ ಸ್ಟಾರ್ಟ್ ಅರ್ನಿಂಗ್ ಅಲ್ವಾ, ಒನ್ಸ್ ದೇ ಸ್ಟಾರ್ಟ್ ಅರ್ನಿಂಗ್ ದೇ ಹ್ಯಾವ್ ಮನಿ. ಈಗ ಕಂಡಿದ್ದೆಲ್ಲ ತೊಗೊಂಡು ತಿನ್ಬೋದು ಅಲ್ವಾ. ಅಲ್ಲಿವರೆಗೂ ಕಾಸ್ಟ್ ವಾಸ್ ಎ ಕನ್ಸ್ಟ್ರೆಂಟ್. ಈಗೇನೋ ಕಂಡಿದ್ದೆಲ್ಲ ತೊಗೊಂಡು ತಿನ್ನೋಕ್ಕಾಗ್ತಿರ್ಲಿಲ್ಲ. ಈಗ ದುಡಿಯಂಗಾದ್ಮೇಲೆ ನಂಗೆ ಏನು ಬೇಕು ನಾನು ತಿನ್ಬೋದು, ಆಯಿತಾ? ಅಫ್ಕೋರ್ಸ್ ದುಡ್ಡು ಉಳಿಸ್ತಾ ಇದ್ದೀನಿ, ಬಟ್ ಸ್ಟಿಲ್ ನಂಗೆ ಏನು ಬೇಕು ನನಗೆ ಇದೊಂದು ಎಕ್ಸ್ಟ್ರಾ ತಿನ್ಬೋದು. ಈಗ ಅಲ್ಲಿ ಹೋಗ್ತಿದ್ದೀನಿ ಒಂದು ಬರ್ಗರ್ ಕಾಣಿಸ್ತದೆ ನಾನು ತಿನ್ಬಹುದು. ಅದು ದಟ್ ಈಸ್ ಕಾಸಿಂಗ್ ವೆಯ್ಟ್ ಗೇನ್, ಸರಿನಾ? ಆ ವೆಯ್ಟ್ ಗೇನ್ ಆಫ್ಟರ್ 25 years ಕೆಲ್ಸಕ್ಕೆ ಸೇರ್ಬೇಕಾದ್ರೆ ಸಣ್ಣನೇ ಇದ್ದ, ಈಗೇನೋ ಹಿಂಗಾಗ್ಬಿಟ್ಟಿದೆ. ಸೊ ಆ ವೆಯ್ಟ್ ಗೇನ್ ಇದೆಯಲ್ಲ ಅದು ದಟ್ ಈಸ್ ಪೋಸಿಂಗ್ ಮೋರ್ ಬರ್ಡನ್ ಟು ದಿ ಬಾಡಿ, ಗೊತ್ತಾಯ್ತಾ? ಈಗ ಎಕ್ಸಾಂಪಲ್ ಅಂತಂದರೆ ಈಗ ನಿಮ್ಮ ಹತ್ರ ಇರೋದು ಒಂದು ಮಿನಿ ಟ್ರಕ್ಕು, ಸರಿನಾ? ಅಂದರೆ ಐ ಆಮ್ ಟೆಲಿಂಗ್ ಯುವರ್ ಬಾಡಿ ಮಿನಿ ಟ್ರಕ್ಕು. ಆ ಲೆವೆಲ್ಗೆ ನಿಮ್ಮ ಬಾಡಿ ಎಲ್ಲ ಎನ್ಸೈಮ್ಸು ಎಲ್ಲ ಟಿಶ್ಯೂಸು ಬಿಲ್ಡ್ ಆಗಿದೆ.
ಆಮೇಲೆ ನಿಂಗೆ ಚೆನ್ನಾಗಿ ದುಡ್ಡು ಬಂತು ಅಂತ ಜಾಸ್ತಿ ಲೋಡ್ ಹಾಕೋಕ್ಕೆ ಶುರು ಆಗಿದ್ರೆ ಇಟ್ ವಿಲ್ ನಾಟ್ ಬೇರ್. ಓಕೆ, ಸೊ ನಮ್ಮ ದೇಹ 25 ಇಯರ್ಸ್ ಅಥವಾ 28 ಇಯರ್ಸ್ವರೆಗೂ ಏನು ಡೆವಲಪ್ ಆಗಿದೆ, ಆ ಮ್ಯಾಕ್ಸಿಮಮ್ ವೆಯ್ಟ್ ಅಲ್ಲಿವರೆಗೂ ಅಷ್ಟು ಲೋಡನ್ನ ತಡ್ಕೊಳ್ಳೋಷ್ಟು ಇಟ್ ಹಸ್ ಮೆಚೂರ್ಡ್. 28 ಇಯರ್ಸ್ ಆದ್ಮೇಲೆ ಮತ್ತೆ ಎಕ್ಸ್ಟ್ರಾ ಗ್ರೋತ್ ಏನಾಗ್ತಿರಲ್ಲ, ಯು ಆರ್ ಪುಟಿಂಗ್ ಮೋರ್ ಬರ್ಡನ್ ಆನ್ ದಿ ಬಾಡಿ, ಇನ್ಕ್ರೀಸಿಂಗ್ ದಿ ವೆಯ್ಟ್. ದ್ಯಾಟ್ ಈಸ್ ರಿಫ್ಲೆಕ್ಟೆಡ್ ಇನ್ ಡೆವಲಪಿಂಗ್ ಡಯಾಬಿಟಿಸ್. ನಾನೀಗ ಎಷ್ಟೊಂದು ಜನ ಬಂದವ್ರಿಗೆ ಅದೇ ಕೇಳ್ತೀನಿ, ನೀವು ಕಾಲೇಜ್ ಡೇಸಲ್ಲಿ ಎಷ್ಟಿದ್ರಿ ವೆಯ್ಟು? ಸರ್ 50-55 kgs. ಈಗ 75 kgs. 20 kgs is your extra burden. The moment you lose that 20 kgs, you will be much more healthier. So that is again lifestyle correct ಮಾಡ್ಕೊಂಡ್ರೆ they can definitely avoid this. Exactly. Okay. ಈಗ new moms one notion ಇದೆ that the new moms are avoiding their babies under 3 years ಯಾರೆಲ್ಲ ಇರ್ತಾರಲ್ಲ ಅವರಿಗೆ ಶುಗರ್ ಕೊಡಲ್ಲ, ಚಾಕ್ಲೇಟ್ಸ್ ದೇ ಆರ್ ಅವಾಯ್ಡಿಂಗ್, ಬೆಲ್ಲನೂ ಅವಾಯ್ಡ್ ಮಾಡ್ತಾ ಇದ್ದಾರೆ, ಹನಿ ದೇ ಆರ್ ಅವಾಯ್ಡಿಂಗ್, ಆದಷ್ಟು ಇದನ್ನೆಲ್ಲ ಕಟ್ ಡೌನ್ ಮಾಡ್ತಾ ಇದ್ದಾರೆ. ಸೊ ಈಸ್ ದಿಸ್ ಅ ಗುಡ್ ಪ್ರಾಕ್ಟಿಸ್ ಆರ್ ಹೇಗೆ? Yes, good practice, yes. Okay, and 3 years is not the cut off. 3 years ಆದಮೇಲೆ ಎಲ್ಲ ತಿನ್ಬೋದು ಅಂತ ಏನಿಲ್ಲ. ಆ್ಯಕ್ಚುಲಾಗಿ ಸಕ್ಕರೆ ಬೆಲ್ಲ ಆದಷ್ಟು ಅವಾಯ್ಡ್ ಮಾಡಿದಷ್ಟು ಸಣ್ಣ ಮಕ್ಕಳಿಂದನೇ ಅವಾಯ್ಡ್ ಮಾಡಿದ್ರೆ ಇನ್ನೂ ಒಳ್ಳೆಯದೇನೆ. ಹಂಗಂತ 3ನೇ ಬರ್ತ್ಡೇ ಆಯಿತು ಈಗ ತಗೋ ಕೇಕ್ ತಿನ್ನು, ಚಾಕ್ಲೇಟ್ ತಿನ್ನು ಅಂತ ತಿನ್ಸೋಕ್ಕೆ ಶುರು ಮಾಡಿದ್ರೆ ದಟ್ ಈಸ್ ಕಾಸಿಂಗ್ ಮೋರ್ ಪ್ರಾಬ್ಲಮ್. ಸೊ ಆ ಒಂದು ಹೆಲ್ದಿ ಲೈಫ್ ಸ್ಟೈಲು. ಆ್ಯಂಡ್ ಮಕ್ಕಳು ಹೆಂಗಪ್ಪ ಅಂತ ಅಂದರೆ, ಮಕ್ಕಳು ನಾವು ಯಾವತ್ತೂ ಏನು ಹೇಳ್ತೀವೋ ದೇ ವಿಲ್ ನಾಟ್ ಫಾಲೋ ದಟ್, ದೇ ವಿಲ್ ಫಾಲೋ ವಾಟ್ ಯು ಆರ್ ಡೂಯಿಂಗ್. ಸರಿನಾ? ನೀವು ಹೋಗ್ಬಿಟ್ಟು ಫ್ರಿಡ್ಜ್ ತೆಗೆದ್ಬಿಟ್ಟು ಎಲ್ಲ ತಿಂದು ಜ್ಯೂಸ್ ಕುಡ್ದೆ ತಿನ್ನಬಾರ್ದು ಅಂತ ಅಂದರೆ ಮಕ್ಕಳು ಅಂತ ಅಂದ್ಬಿಟ್ಟು ಆ ಕಡೆ ಹೋಗಿ ಆಮೇಲೆ ತಗೊಂಡು ತಿನ್ಬಿಡ್ತಾರೆ. ಸರಿನಾ? ಇಫ್ ಯು ಆರ್ ನಾಟ್ ಈಟಿಂಗ್, ಯುವರ್ ಕಿಡ್ಸ್ ವಿಲ್ ನಾಟ್ ಈಟ್. ಸರಿನಾ? ಸೊ ನೀವು ಡಯಟ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಯು ಆರ್ ಇನ್ಫ್ಲೂಯೆನ್ಸಿಂಗ್ ದಿ ಸೆಕೆಂಡ್ ಜನ್ರೇಷನ್ ಆಲ್ಸೋ. ಗೊತ್ತಾಯ್ತಲ್ವಾ? ಈಗ ಎಷ್ಟೊಂದು ನಾವು ಇನ್ಸ್ಟಾಗ್ರಾಮ್ ವೀಡಿಯೋಸ್ ಎಲ್ಲ ನೋಡ್ತಿರ್ತೀವಿ, ಅಮ್ಮ ಏನೋ ಎಕ್ಸಸೈಸ್ ಯೋಗಾಸನ ಮಾಡ್ತಿರ್ತಾರೆ, ಮಗಳು ಅಲ್ಲಿ ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡು ಹಿಂಗೆ ಎಕ್ಸಸೈಸ್ ಮಾಡ್ತಿರ್ತಾರೆ. ವೈ? ಬಿಕಾಸ್ ದೇ ಆರ್ ಲರ್ನಿಂಗ್ ಫ್ರಮ್ ವಾಟ್ ಯು ಆರ್ ಡೂಯಿಂಗ್. ಗೊತ್ತಾಯ್ತಲ್ವಾ? ಮಗುಗೆ ನೀನು ತಿನ್ನಬೇಡ ಅಂತ ಅಂದ್ಬಿಟ್ಟು ನೀವು ಈ ಕಡೆ ಸ್ವೀಟ್ ತಿನ್ನೋದು ಒಳ್ಳೆಯದಲ್ಲ. ಸೊ ಎಲ್ಲರೂ ಅವಾಯ್ಡ್ ಮಾಡಿದ್ರೆ ದಟ್ ಈಸ್ ದ ಬೆಸ್ಟ್ ಥಿಂಗ್ ವಾಟ್ ಯು ಕ್ಯಾನ್ ಡೂ. ಸೊ ಈಗ ವೇಟ್ ಗೇನ್ ಜೊತೆಗೆ ದ ನ್ಯೂ ಟ್ರೆಂಡ್ ಇಸ್ ಯು ಆರ್ ಹ್ಯಾವಿಂಗ್ ನೈಟ್ ಡ್ಯೂಟೀಸ್, ಲ್ಯಾಕ್ ಆಫ್ ಸ್ಲೀಪ್ ಆಲ್ಸೋ. Is it a causative factor for diabetes? Yes. ಶಿಫ್ಟ್ ವರ್ಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ ಇದು. ಸರಿನಾ? ನಮ್ಮ ದೇಹ ಏನಿದೆಯಲ್ಲ, ಇಟ್ ಈಸ್ ಆಲ್ ಎಂಟ್ರೈನ್ಡ್ ಬೈ ಸನ್ಲೈಟ್. ಅಂದರೆ ನಮ್ಮ ದೇಹಕ್ಕೆ ಒಂದು ಕ್ಲೂ ಕೊಡೋ ಅಂಥದ್ದು ಸನ್ಲೈಟ್. ಈಗ ಬೆಳಕಾಗಿದೆ, ಸೊ ನಮ್ಮ ದೇಹದ ಎಲ್ಲ ಎನ್ಸೈಮ್ಸು ಎಲ್ಲ ಕಣಗಳು ಈಗ ಆ್ಯಕ್ಟಿವೇಟ್ ಆಗಬೇಕು. ಸನ್ಸೆಟ್ ಆಯಿತು, ಈಗ ಯು ಆರ್ ರೆಸ್ಟಿಂಗ್ ಟೈಮ್, ನೀನೇನು ಜಾಸ್ತಿ ಆ್ಯಕ್ಟಿವ್ ಆಗಿರಬೇಡ, ಸೆಟಲ್ ಡೌನ್ ಆಗು ಅಂತ ನಮಗೆ ಈಗ ಒಂದು ಕ್ಲೂ ಬರಬೇಕು. ಆ 24 hours ಕಾನ್ಸೆಪ್ಟ್ ಬರೋದೇ ಸನ್ಲೈಟಿಂದ. ಸರಿನಾ? ಆ್ಯಂಡ್ ನಮ್ಮ ದೇಹದ ಎಲ್ಲ ಎನ್ಸೈಮ್ಸೂ ದೇ ಆರ್ ಮ್ಯಾಕ್ಸಿಮಮ್ ಫಂಕ್ಷನಿಂಗ್ ಡ್ಯೂರಿಂಗ್ ದ ಡೇ ಟೈಮ್, ನೈಟಲ್ಲಿ ದೇ ಆರ್ ಲೆಸ್ ಫಂಕ್ಷನಿಂಗ್. ಈ ನೈಟ್ ಡ್ಯೂಟಿ ಅಂತ ಬಂದಾಗ ಏನಾಗುತ್ತೆ ಅಂತ ಅಂದರೆ, ನೈಟ್ ಡ್ಯೂಟಿಲಿ ಪ್ರಾಬ್ಲಮ್ ಆಗೋದು ಆ ರಾತ್ರಿ ತಿಂತಾರಲ್ಲ, ಇನ್ ಬಿಟ್ವೀನ್ ದ ಶಿಫ್ಟ್ಸ್ ಸ್ನ್ಯಾಕಿಂಗು ಅಲ್ಲೊಂದು ಇನ್ನೊಂದು ಇಟ್ಟಿರ್ತಾರೆ, ಅದನ್ನು ತಿನ್ನೋದು. ದಟ್ ಈಸ್ ಯುವರ್ ಸ್ಲೀಪಿಂಗ್ ಟೈಮ್ ಆಫ್ ಯುವರ್ ಆಲ್ ಎನ್ಸೈಮ್ಸ್. ಅವೆಲ್ಲವೂ ರೆಸ್ಟಲ್ಲಿರುತ್ತೆ. ಅದಕ್ಕೆ ಹೋಗ್ಬಿಟ್ಟು ನೀವು ಮತ್ತೆ ಎಬ್ಸ್ಬಿಟ್ಟು ತಿಂತಿದ್ದೀನಿ, ಈಗ ನೀನು ಕೆಲಸ ಮಾಡು ಅಂತ ಮಾಡಿಸ್ತಾ ಇದ್ದೀರಾ, ದೇ ಆರ್ ಅಗೇನ್ ಫೆಟೀಗ್ಡ್. ಸರಿನಾ? ಈಗ ಮೋಸ್ಟ್ ಆಫ್ ದಿ ನೈಟ್ ಡ್ಯೂಟೀಸ್ ಅವ್ರು ಏನು ಮಾಡ್ತಾರೆ ಅಂತಂದರೆ, ಸಂಜೆ 7 ಗಂಟೆಗೆ ಒಂದು ತಿಂದಿರ್ತಾರೆ, ಮತ್ತು ರಾತ್ರಿ 12:30 1 ಗಂಟೆಗೆ ಅಥವಾ 2 ಗಂಟೆ ಟೈಮಲ್ಲಿ ಸ್ವಲ್ಪ ನಿದ್ದೆ ಬರೋಂಗೆ ಆಗುತ್ತಲ್ಲ, ಅವಾಗ ಒಂದು ಸ್ನ್ಯಾಕ್ ಏನೋ ತಿನ್ನೋದು, ಮತ್ತು ಬೆಳಿಗ್ಗೆ 6 ಗಂಟೆಗೆ 7 ಗಂಟೆಗೂ ಶಿಫ್ಟ್ ಮುಗಿಬೇಕಾದ್ರೆ ತಿಂದ್ಬಿಟ್ಟು ಮಲ್ಕೊಳ್ಳೋದು, ಮತ್ತು ಮಧ್ಯಾಹ್ನ 2 ಗಂಟೆಗೆ ತಿನ್ನೋದು. ಸೊ ಎವ್ರಿ 5 hours 6 hours ಯು ಆರ್ ಈಟಿಂಗ್ ಸಮಥಿಂಗ್. ದೇಹಕ್ಕೆ ರೆಸ್ಟೇ ಕೊಡ್ತಾ ಇಲ್ಲ. ಬಟ್ ಅದೇ ನೀವು ಡೇ ಶಿಫ್ಟ್ ಮಾಡೋರಿಗೆ ಇಫ್ ನೀವು ನೋಡಿದ್ರೆ, ರಾತ್ರಿ 8-9 ಗಂಟೆಗೆ ಊಟ ಮುಗಿಸ್ತೀರಾ, ಮತ್ತೆ ಬೆಳಗ್ಗೆ 8-9 ಗಂಟೆ ತನಕ ಏನು ತಿನ್ನಲ್ವಾ, ಆ 12 hours ಗ್ಯಾಪ್ ಕೊಡ್ತಾ ಇದ್ದೀರಾ ಫಾರ್ ಆಲ್ ಯುವರ್ ಸೆಲ್ಸ್ ಟು ರಿಕವರ್ ಆ್ಯಂಡ್ ಬಿ ಪ್ರಿಪೇರ್ಡ್ ಫಾರ್ ದಿ ನೆಕ್ಸ್ಟ್ ಡೇ.